ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಎರಡನೇ ಸೆಮಿಸ್ಟರ್ನ ರಾಜ್ಯಶಾಸ್ತ್ರ ವಿಷಯದ ಪತ್ರಿಕೆಯಾದಂತಹ ಪೊಲಿಟಿಕಲ್ ಥಿಯರೀಸ್ನ ಡೈರೆಕ್ಟ್ ಆರ್ ರಿಯಲ್ ಡೆಮಾಕ್ರಸಿ, ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಥವಾ ನೈಜ ಪ್ರಜಾಪ್ರಭುತ್ವದ ಬಗ್ಗೆ ತಿಳಿದುಕೊಳ್ಳೋಣ. ದೇರ್ ಆರ್ ಟೂ ಕೈಂಡ್ಸ್ ಆಫ್ ಡೆಮಾಕ್ರಸಿ. ಮೊದಲನೇದಾಗಿ ಹೇಳೋದಾದರೆ ಡೈರೆಕ್ಟ್ ಡೆಮಾಕ್ರಸಿ, ಎರಡನೇದು ಇಂಡೈರೆಕ್ಟ್ ಡೆಮಾಕ್ರಸಿ. ಮೊದಲನೇದು ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಥವಾ ನೈಜ ಪ್ರಜಾಪ್ರಭುತ್ವ ಅಂತ ಕರೆಯುತ್ತೇವೆ. ಎರಡನೇದಾಗಿ ಪರೋಕ್ಷ ಅಥವಾ ಪ್ರತಿನಿಧಿ ಪ್ರಜಾಪ್ರಭುತ್ವ. ಇಂದಿನ ತರಗತಿಯಲ್ಲಿ ನಾವು ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಥವಾ ನೈಜ ಪ್ರಜಾಪ್ರಭುತ್ವದ ಬಗ್ಗೆ ತಿಳಿದುಕೊಳ್ಳೋಣ. It is a political setup where the people themselves make the laws and parliament directly in the functioning of government ಎಂಬುದಾಗಿ ಸಹ ಕರೆಯುತ್ತೇವೆ. Decisions are taken on the base of the majority of opinion. It is suitable for the geographical small countries with less population. ಎಕ್ಸಾಂಪಲ್ ಏನ್ಷಿಯಂಟ್ ಗ್ರೀಕ್ ಆರ್ ರೋಮ್ ಆ್ಯಂಡ್ ಇಂಡಿಯಾ ಎಂಬುದಾಗಿ ಸಹ ನಾವು ಕರೀಬೋದಾಗಿದೆ. ಜನರು ತಾವೇ ಪ್ರತ್ಯಕ್ಷವಾಗಿ ಸಾರ್ವಜನಿಕ ವ್ಯವಹಾರಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರೆ ಅಂತಹ ವ್ಯವಸ್ಥೆಯನ್ನು ಪ್ರತ್ಯಕ್ಷ ಅಥವಾ ನೈಜ ಪ್ರಜಾಪ್ರಭುತ್ವ ಎಂದು ಕರೆಯುತ್ತೇವೆ. ಈ ಸರ್ಕಾರ ಪದ್ಧತಿಯಲ್ಲಿ ಜನತೆ ಎಲ್ಲರೂ ಒಂದೆಡೆ ಸಭೆ ಸೇರಿ ತಮ್ಮ ಸಮಸ್ಯೆಗಳನ್ನು ಕೂಲಂಕುಷವಾಗಿ ಚರ್ಚಿಸಿ ತಮಗೆ ಅನುಕೂಲಕರವಾದಂತಹ ಶಾಸನಗಳನ್ನು ರಚಿಸಿಕೊಳ್ಳುತ್ತಿದ್ದರು. ಈ ರೀತಿಯ ಸರ್ಕಾರ ಪದ್ಧತಿಯು ಪುರಾತನ ಗ್ರೀಕ್ ನಗರ ರಾಜ್ಯಗಳಲ್ಲಿ ಅಸ್ತಿತ್ವದಲ್ಲಿತ್ತು ಎಂಬುದಾಗಿ ಸಹ ಕರೆಯಬಹುದಾಗಿದೆ. ಭಾರತದಲ್ಲಿ ಹೇಳೋದಾದರೆ ಬೌದ್ಧರ ಕಾಲದ ವಿಜ್ಜಿ ಸಂಘವು ಅಸ್ತಿತ್ವದಲ್ಲಿದ್ದಂತಹ ಕಾಲದಲ್ಲಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಪದ್ಧತಿಯನ್ನು ನಾವು ಕಾಣಬಹುದಾಗಿದೆ. ಪ್ರಮುಖವಾಗಿ ಅಥೆನ್ಸ್ನಲ್ಲಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವವು ಬಹಳ ಯಶಸ್ವಿಯಾಯಿತು ಎಂಬುದಾಗಿ ಸಹ ನಂಬಲಾಗಿದೆ. ಈ ರಾಜ್ಯಗಳಲ್ಲಿ ಎಕ್ಲಿಸಿಯಾ ಎಂಬ ಜನತಾ ಸಭೆಯು ಶಾಸಕಾಂಗವಾಗಿ, ಏರೋಪೇಗಸ್ ಎಂಬುದು ಕಾರ್ಯಾಂಗವಾಗಿ, ಇಲೇಮಿಯಾ ಎಂಬುದು ನ್ಯಾಯಾಂಗವಾಗಿ ಕಾರ್ಯನಿರ್ವಹಿಸುತ್ತಿದ್ದವು. ಈ ಎಲ್ಲ ಅಂಶಗಳನ್ನು ಗಮನಿಸಿದಾಗ ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿ ಪ್ರಜಾಪ್ರಭುತ್ವ ಯಶಸ್ಸನ್ನು ಕಂಡು ಬಂದಿದ್ದು ತಿಳಿದು ಬರುತ್ತದೆ. ಅಲ್ಲಿ ಸಾರ್ವಭೌಮತ್ವ ಪ್ರಜೆಗಳಿದ್ದು ರಾಜಕೀಯ ಸಮಾನತೆ ಇತ್ತು ಎಂಬುದನ್ನು ನಾವು ಕಾಣಬಹುದಾಗಿದೆ. ಪ್ರಜಾಪ್ರಭುತ್ವದಲ್ಲಿ ಯಾವುದೇ ತಾರತಮ್ಯವಿಲ್ಲದೆ ಸರ್ವರೂ ಸಮಾನರಾಗಿರುತ್ತಾರೆ. ಕಾನೂನಿನ ದೃಷ್ಟಿಯಲ್ಲಿ ಸರ್ವರು ಸಮಾನರು ಎಂಬ ತತ್ವವನ್ನು ಪ್ರತಿಪಾದಿಸಲಾಗಿದೆ. ಪ್ರತಿಯೊಬ್ಬರೂ ಸಮಾನ ರೀತಿಯ ಹಕ್ಕುಗಳನ್ನು ಹೊಂದಿರುತ್ತಾರೆ. ಆದರೆ ಅಥೆನ್ಸ್ನಲ್ಲಿನ ಪ್ರಜಾಪ್ರಭುತ್ವದಲ್ಲಿ ದುಷ್ಟ ಗುಲಾಮಗಿರಿ ಪದ್ಧತಿಯನ್ನು ಕಾಣಬಹುದಾಗಿದೆ. ಅಲ್ಲಿನ ಒಟ್ಟಾರೆ 2,80,000 ಜನಸಂಖ್ಯೆಯಲ್ಲಿ 40,000 ಜನರನ್ನು ನಾಗರಿಕರೆಂದು ಪರಿಗಣಿಸಿ 1,00,000ಕ್ಕೂ ಹೆಚ್ಚು ಜನರನ್ನು ಗುಲಾಮರೆಂದು ಪರಿಗಣಿಸಲಾಗಿತ್ತು. ಸ್ತ್ರೀಯರನ್ನು ಪ್ರಜೆಗಳೆಂದು ಪರಿಗಣಿಸುತ್ತಿರಲಿಲ್ಲ. ಇವೆಲ್ಲ ವಿಚಿತ್ರ ಪದ್ಧತಿಯನ್ನು ನೋಡಿದಾಗ ಅಲ್ಲಿನ ಪ್ರಜಾಪ್ರಭುತ್ವ ಎಂಬ ಆಶ್ಚರ್ಯ ಮೂಡುವುದರಲ್ಲಿ ಸಂಶಯವಿಲ್ಲ ಎಂಬುದಾಗಿ ಸಹ ನಾವು ನೋಡಬಹುದಾಗಿದೆ. ಇಷ್ಟೆಲ್ಲ ದೋಷಗಳಿದ್ದರೂ ಕೂಡ ಪಾಶ್ಚಿಮಾತ್ಯ ಚಿಂತಕರು ಅಥೆನ್ಸ್ನಲ್ಲಿ ಇದ್ದಂತಹ ಪ್ರತ್ಯಕ್ಷ ಪ್ರಜಾಪ್ರಭುತ್ವದ ಬಗ್ಗೆ ಆಡಿ ಹೊಗಳಿದ್ದಾರೆ ಎಂಬುದಾಗಿ ಸಹ ನಾವು ಹೇಳಬಹುದಾಗಿದೆ. ಪುರಾತನ ನಗರ ರಾಜ್ಯಗಳಾದಂತಹ ಅಥೆನ್ಸ್ ಭೂ ವಿಸ್ತೀರ್ಣದಲ್ಲಿ ಚಿಕ್ಕದಾಗಿದ್ದು ಕಡಿಮೆ ಜನಸಂಖ್ಯೆಯಿಂದ ಕೂಡಿದ್ದರಿಂದ ಪ್ರತ್ಯಕ್ಷ ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಂಡು ಆಡಳಿತ ನಡೆಸಲು ಸಹಕಾರಿಯಾಗಿತ್ತು. ಆದರೆ ಆಧುನಿಕ ರಾಷ್ಟ್ರ ರಾಜ್ಯಗಳಲ್ಲಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವವನ್ನು ಅಳವಡಿಸುವುದು ಸುಲಭ ಸಾಧ್ಯವಲ್ಲ. ಕಾರಣವೇನೆಂದರೆ ಅವುಗಳು ವಿಶಾಲವಾದಂತಹ ಭೂಪ್ರದೇಶವನ್ನು, ಬಹುದೊಡ್ಡ ಜನಸಂಖ್ಯೆಯನ್ನು ಹೊಂದಿವೆ. ಇಂತಹ ರಾಷ್ಟ್ರ ರಾಜ್ಯಗಳಾದ ಪ್ರತ್ಯಕ್ಷ ಪ್ರಜಾಪ್ರಭುತ್ವಕ್ಕೆ ಪ್ರಮುಖವಾದಂತಹ ಉದಾಹರಣೆ ಅಂತ ಹೇಳೋದಾದರೆ ನಾವು ಸ್ವಿಟ್ಜರ್ಲ್ಯಾಂಡಿನ ಅಪ್ಪೆಂಜಲ್, ಯೂರಿ, ಆಂಟ್ಯಾಕ್, ವಾಲ್ಡೆನ್ ಮತ್ತು ಗ್ಲಾರಸ್ ಎಂಬ 4 ಕ್ಯಾಂಟೋನ್ ರಾಜ್ಯಗಳಲ್ಲಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ತಂತ್ರಗಳಾದಂತಹ ಪ್ರಜಾಭಿಪ್ರಾಯ, ಪ್ರಜಾ ನಿರ್ದೇಶನ, ಜನಮತಗಣನೆ ಹಿಂದಕ್ಕೆ ಕರೆಸಿಕೊಳ್ಳುವುದನ್ನು ನಾವು ನೋಡಬಹುದಾಗಿದೆ. ಪ್ರತ್ಯಕ್ಷ ಪ್ರಜಾಪ್ರಭುತ್ವವನ್ನು ನಾವು ಇನ್ನೂ ಸೂಕ್ಷ್ಮವಾಗಿ ಹೇಳೋದಾದರೆ
ಪ್ರಜೆಗಳು ಪ್ರತ್ಯಕ್ಷವಾಗಿ ರಾಜ್ಯಾಡಳಿತದಲ್ಲಿ ಭಾಗವಹಿಸುವ ಮೂಲಕ ರಾಜಕೀಯ ವ್ಯವಸ್ಥೆಯನ್ನೇ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಎಂದು ಕರೆಯುತ್ತೇವೆ. ಅಂದರೆ ಪ್ರಜೆಗಳ ನೇರವಾಗಿ ರಾಜ್ಯಾಡಳಿತದಲ್ಲಿ ಭಾಗವಹಿಸುವಂಥ ಪದ್ಧತಿಯನ್ನೇ ನಾವು ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಂತ ಕರೆಯುತ್ತೇವೆ. ಈ ಪದ್ಧತಿಯಲ್ಲಿ ಪ್ರಜೆಗಳೆಲ್ಲರೂ ಒಂದೆಡೆ ಸೇರಿ ಶಾಸನಗಳನ್ನು ರೂಪಿಸುವ ಹಾಗೂ ಅನುಷ್ಠಾನಗೊಳಿಸುವಂತಹ ಪ್ರಕೃತಿಯಲ್ಲಿ ಸ್ವತಃ ತಾವೇ ಭಾಗವಹಿಸುತ್ತಾರೆ. ಈ ವ್ಯವಸ್ಥೆಯಲ್ಲಿ ಪ್ರಜೆಗಳು ಜನಪ್ರತಿನಿಧಿಗಳ ಮುಖಾಂತರ ಪರೋಕ್ಷವಾಗಿ ಆಡಳಿತದಲ್ಲಿ ಭಾಗವಹಿಸದೆ ತಾವೇ ಭಾಗವಹಿಸುವುದರಿಂದ, ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು, ಪ್ರಜೆಗಳೇ ನೇರವಾಗಿ ಶಾಸನಗಳನ್ನು ಅಂಗೀಕರಿಸುವುದರ ಮೂಲಕ, ಶಾಸನ ಸಭೆಗಳಲ್ಲಿ ನೇರವಾಗಿ ಪಾಲ್ಗೊಳ್ಳುವುದರ ಮೂಲಕ ಇದನ್ನು ನೈಜ ಪ್ರಜಾಪ್ರಭುತ್ವ, ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಎಂದು ಕರೆಯುತ್ತೇವೆ. ಗಾತ್ರದಲ್ಲಿ ಚಿಕ್ಕದಾದ ಕಡಿಮೆ ಜನಸಂಖ್ಯೆ ಉಳ್ಳಂತಹ ರಾಜ್ಯಗಳಲ್ಲಿ ಮಾತ್ರ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಸ್ತಿತ್ವದಲ್ಲಿರುವುದನ್ನು ನಾವು ಕಾಣಬಹುದಾಗಿದೆ. ಜನರೆಲ್ಲ ಒಂದೆಡೆ ಸೇರಿ ಪರಸ್ಪರ ಚರ್ಚೆ, ವಿಚಾರ ವಿನಿಮಯಗಳ ಮೂಲಕ ಇಂತಹ ರಾಜ್ಯಗಳು ಪೂರಕವಾಗಿರುವುದೇ ಇದಕ್ಕೆ ಪ್ರಮುಖ ಕಾರಣ. ಇಲ್ಲಿ ಗಮನಿಸಬೇಕಾದಂಥ ಪ್ರಮುಖವಾದಂತಹ ಪ್ರತ್ಯಕ್ಷ ಪ್ರಜಾಪ್ರಭುತ್ವದ ಲಕ್ಷಣ ಅಂದರೆ ಜನಸಂಖ್ಯೆಯಲ್ಲಿ ಬಹಳ ಗಾತ್ರದಲ್ಲಿ ಚಿಕ್ಕದಾಗಿದ್ದು ಭೂ ವಿಸ್ತೀರ್ಣದಲ್ಲೂ ಕೂಡ ಕಡಿಮೆ ಇರಬೇಕಾಗಿರುತ್ತದೆ. ಇದಕ್ಕೆ ನೈಜ ಉದಾಹರಣೆ ಈಗಾಗಲೇ ಹೇಳಿದಂತೆ ಪ್ರಾಚೀನ ಗ್ರೀಕ್ನ ಅಥೆನ್ಸ್ ಮತ್ತು ಸ್ಪಾರ್ಟಾ ನಗರ ರಾಜ್ಯಗಳಲ್ಲಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಆಚರಣೆಯಲ್ಲಿತ್ತು ಎಂಬುದಾಗಿ ಸಹ ಹೇಳಬಹುದಾಗಿದೆ. ಹಾಗೆ ಆಧುನಿಕ ರಾಜ್ಯಗಳಲ್ಲಿ ಪರೋಕ್ಷ ಪ್ರಜಾಪ್ರಭುತ್ವ ಅಸ್ತಿತ್ವದಲ್ಲಿದ್ದರೆ ಸ್ವಿಟ್ಜರ್ಲ್ಯಾಂಡಿನ 5 ಕ್ಯಾಂಟನ್ ರಾಜ್ಯಗಳಲ್ಲಿ ಇಂದಿಗೂ ಕೂಡ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಸ್ತಿತ್ವದಲ್ಲಿರೋದನ್ನು ನಾವು ನೋಡಬಹುದಾಗಿದೆ. If the people themselves express their views on the public affairs, such a system is called direct or genuine democracy ಎಂಬುದಾಗಿ ಸಹ ಹೇಳಬಹುದಾಗಿದೆ. ಜನತೆ ನೇರವಾಗಿ ಶಾಸನ ಸಭೆಯಲ್ಲಿ ಪಾಲ್ಗೊಳ್ಳುವುದರ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ಎಕ್ಸ್ಪ್ರೆಸ್ ಮಾಡೋದ್ರ ಮೂಲಕ, ತಮ್ಮ ಅಭಿಪ್ರಾಯಗಳನ್ನು ತಿಳಿಸುವುದರ ಮೂಲಕ ಏನು ಮಾಡುವಂಥದ್ದು, ಉತ್ತಮವಾದಂತಹ ಸರ್ಕಾರವನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಇಲ್ಲಿ ಅವಕಾಶವನ್ನು ನಾವು ನೋಡಬಹುದಾಗಿದೆ. ಇನ್ ದಿಸ್ ಸಿಸ್ಟಮ್ ಆಫ್ ಗೌರ್ನಮೆಂಟ್, people everywhere assemble to discuss their problem and formulate legislation to their advantage. ಪ್ರತ್ಯಕ್ಷ ಪ್ರಜಾಪ್ರಭುತ್ವದ ಒಂದು ಮುಖ್ಯ ಗುಣಲಕ್ಷಣ ಅಂತ ಹೇಳೋದಾದರೆ, ಪ್ರಜೆಗಳೆಲ್ಲ ಒಂದೆಡೆ ಸೇರಿ ತಮ್ಮ ಸಮಸ್ಯೆಗಳನ್ನು ಚರ್ಚೆಗಳ ಮೂಲಕ, ಪ್ರಜೆಗಳು ತಮ್ಮ ಸಮಸ್ಯೆಗಳನ್ನು ಚರ್ಚೆಯ ಮೂಲಕ ಬಗೆಹರಿಸಿಕೊಳ್ಳುವಂತಹ ಒಂದು ಉತ್ತಮವಾದಂತಹ ಶಾಸಕಾಂಗ ಪ್ರಕ್ರಿಯೆ ಅಂತ ಹೇಳೋದಾದರೆ ಅದು ಪ್ರತ್ಯಕ್ಷ ಅಥವಾ ನೈಜ ಪ್ರಜಾಪ್ರಭುತ್ವ ಮಾತ್ರ ಎಂಬುದಾಗಿ ಸಹ ನಾವು ಹೇಳಬಹುದಾಗಿದೆ. ದಿಸ್ ಟೈಪ್ ಆಫ್ ಗೌರ್ನಮೆಂಟ್ ಸಿಸ್ಟಮ್ ಎಕ್ಸಿಸ್ಟೆಡ್ ಇನ್ ಏನ್ಷಿಯಂಟ್ ಗ್ರೀಕ್ ಸಿಟಿ ಸ್ಟೇಟ್ಸ್. ಮೋಸ್ಟ್ ಇಂಪಾರ್ಟೆಂಟ್ಲಿ, ಓವರ್ ದ ಕೌಂಟರ್ ಡೆಮಾಕ್ರಸಿ ಈಸ್ ಬಿಲೀವ್ಡ್ ಟು ಬಿ ವೆರಿ ಸಕ್ಸಸ್ಫುಲ್ ಇನ್ ಅಥೆನ್ಸ್. ಈಗಾಗಲೇ ನಾವು ಹೇಳದಂತೆ ಗ್ರೀಕ್ನ ಅಥೆನ್ಸ್ ಮತ್ತು ಸ್ಪಾರ್ಟಾ ನಗರ ರಾಜ್ಯಗಳಲ್ಲಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಯಶಸ್ವಿ ಕಾಣುವುದನ್ನು ನಾವು ನೋಡಬಹುದಾಗಿದೆ ಎಂಬುದಾಗಿ ಸಹ ಹೇಳ್ಬೋದು. ಇನ್ನು ವಿ ಡಿಸ್ಕಸ್ ಅಬೌಟ್ ಇನ್ ಎ ಸಿಂಪ್ಲೈ ಮ್ಯಾಟರ್, ಇಟ್ ಈಸ್ ಎ form of a democracy in which people decided on policy initiatives directly. If the people themselves express their views on public affairs, such a system is called direct or genuine democracy. It is more important people themselves express their views in public affairs. Such a system is called direct or genuine democracy. In this system of government, people everywhere assembled to discuss their problems and formulate legislation to their advantage. This type of government system existed in ancient Greek city-states. Most importantly, over-the-counter of democracy is believed to be very successful in Athens. All these factors make it clear that democracy was a success in the 5th century BC. This is political equality among sovereign citizens ಎಂಬುದಾಗಿ ಸಹ ನಾವು ಹೇಳಬಹುದಾಗಿದೆ. ಪ್ರತ್ಯಕ್ಷ ಪ್ರಜಾಪ್ರಭುತ್ವವು ಗ್ರೀಕ್ನ ಅಥೆನ್ಸ್ ಮತ್ತು ಸ್ಪಾರ್ಟಾ ನಗರ ರಾಜ್ಯಗಳಲ್ಲಿ ಯಶಸ್ವಿಗೊಂಡಿರೋದನ್ನು ನಾವು ಕಾಣ್ಬೋದಾಗಿದೆ. ಪ್ರಜೆಗಳೆಲ್ಲರೂ ಸ್ವತಃ ತಾವೇ ನೇರವಾಗಿ ಪಾಲ್ಗೊಳ್ಳುವುದರ ಮೂಲಕ
ಪ್ರಜೆಗಳ ಸಮ್ಮತಿಯ ಮೇರೆಗೆ ಶಾಸನ ಸಭೆಯ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ಒಂದು ವಿಧಾನವೇ ಪ್ರತ್ಯಕ್ಷ ಅಥವಾ ನೈಜ ಪ್ರಜಾಪ್ರಭುತ್ವ ಎಂಬುದಾಗಿ ಸಹ ಕರೆಯುತ್ತೇವೆ. ಆಲ್ದೋ ಆನ್ ಏನ್ಷಿಯಂಟ್ ಸಿಟಿ ಸ್ಟೇಟ್ ಬೈ ಎಕ್ಸ್ಟೆನ್ಷನ್ ಇಟ್ ವಾಸ್ ಸ್ಮಾಲ್ ಅಂಡ್ ಲೆಸ್ ಪಾಪ್ಯುಲೇಟೆಡ್. ಈಗಾಗಲೇ ಹೇಳಿದಂತೆ ಅಥೆನ್ಸ್ನ ಹಿಂದೆ ಇದ್ದಂಥ ಪುರಾತನ ರಾಜ್ಯಗಳಾದಂಥ ಅಥೆನ್ಸ್ ಮತ್ತು ಸ್ಪಾರ್ಟಾ ನಗರ ರಾಜ್ಯಗಳು ಏನಪ್ಪ ಅಂದರೆ ಜನಸಂಖ್ಯೆಯಲ್ಲಿ ಬಹಳ ಕಡಿಮೆ ಅನ್ನು ಹೊಂದಿದ್ದು, ಹಾಗೆ ಭೂವಿಸ್ತೀರ್ಣದಲ್ಲೂ ಕೂಡ ಅಪಾರ ಮಟ್ಟದ ಕಡಿಮೆ ಭೂವಿಸ್ತೀರ್ಣವನ್ನು ಹೊಂದಿರೋದ್ರಿಂದ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಯಶಸ್ವಿ ಆಯಿತು ಎಂಬುದಾಗಿ ಸಹ ನಾವು ಕಾಣಬಹುದಾಗಿದೆ. ವಿಚ್ ಎನೇಬಲ್ ದ ಅಡಾಪ್ಷನ್ ಆಫ್ ಡೈರೆಕ್ಟ್ ಡೆಮಾಕ್ರಸಿ ಬಟ್ ವಾಸ್ ನಾಟ್ ಈಸಿ ಟು implement in modern nation states because their spacious territory and had a large population. ಇದು ಕೇವಲ ದೊಡ್ಡ ರಾಷ್ಟ್ರಗಳಿಗೆ ಸೂಕ್ತವಾದುದಲ್ಲ, ಬೃಹತ್ ರಾಷ್ಟ್ರಗಳಿಗೆ ಸೂಕ್ತವಾದುದಲ್ಲ ಎಂಬುದಾಗಿ ನಾವು ಹೇಳ್ಬೋದು. ಭಾರತದಂಥ ದೊಡ್ಡ ಪ್ರಜಾಸತ್ತಾತ್ಮಕ ರಾಷ್ಟ್ರಗಳಿಗೆ ಇದು ಸೂಕ್ತವಾದುದಲ್ಲ. ಕಾರಣ ಏನಪ್ಪ ಅಂದರೆ ವಿಶಾಲವಾದಂಥ ಜನಸಂಖ್ಯೆಯನ್ನು ಹೊಂದಿದೆ, ವಿಶಾಲವಾದ ಭೂಪ್ರದೇಶವನ್ನು ಹೊಂದಿದೆ. ಹಾಗಾಗಿ ಎಲ್ಲ ಜನಸಂಖ್ಯೆಯನ್ನು ಒಂದೆಡೆ ಸೇರಿಸುವಂಥದ್ದು ಕಷ್ಟ ಸಾಧ್ಯವಾದದ್ದು. ಇದು ಕೇವಲ ಪ್ರತ್ಯಕ್ಷ ಅಥವಾ ನೈಜ ಪ್ರಜಾಪ್ರಭುತ್ವ ಸಣ್ಣ ರಾಜ್ಯಗಳಿಗೆ ಮಾತ್ರ ಸೀಮಿತವಾದದ್ದು ಎಂಬುದಾಗಿ ಸಹ ನಾವು ನೋಡಬಹುದಾಗಿದೆ. ವಿದ್ಯಾರ್ಥಿಗಳೇ, all these factors make it very clear that democracy was a success in the 5th century BC. This is political equality among sovereign citizens. ಹೇಳ್ಬೋದು. ಹೌದು, 5ನೇ ಶತಮಾನದಲ್ಲಿ ಇದು ಬಹಳ ಉತ್ತುಂಗ ಶಿಖರದಲ್ಲಿ ಏನಾಯಿತು, ಬಹಳ ಯಶಸ್ವಿಯನ್ನು ಕಾಣ್ತು ಎಂಬುದಾಗಿ ಸಹ ನಾವು ಹೇಳ್ಬೋದು. ಅಂದಿನ ಪ್ರಜಾಪ್ರಭುತ್ವದ ಪ್ರಭುಗಳು ಪರಮಾಧಿಕಾರವನ್ನು ಹೊಂದಿದಂಥ ಪ್ರಜೆಗಳೇ ನೇರವಾಗಿ ಶಾಸಕಾಂಗದ ಸಭೆಗಳಲ್ಲಿ ತೀರ್ಮಾನಗಳನ್ನು ಕೈಗೊಳ್ಳುವುದರ ಮೂಲಕ ಯಶಸ್ವಿ ಆಯಿತು ಎಂಬುದಾಗಿ ಸಹ ನಾವು ಇಲ್ಲಿ ಕರೀಬಹುದಾಗಿದೆ. ಆಲ್ದೋ ಆ್ಯನ್ ಏನ್ಷಿಯಂಟ್ ಸಿಟಿ ಸ್ಟೇಟ್ ಬೈ ಎಕ್ಸ್ಟೆನ್ಷನ್ ಇಟ್ ವಾಸ್ ಸ್ಮಾಲ್ ಲೆಸ್ ಪಾಪ್ಯುಲೇಟೆಡ್ ಇಂಪ್ಲಿಮೆಂಟ್ ಇನ್ ಮಾಡರ್ನ್ ನೇಷನ್ ಸ್ಟೇಟ್ಸ್ ಎಂಬುದಾಗಿ ಸಹ ನಾವು ಕರೀಬಹುದಾಗಿದೆ. ವಿದ್ಯಾರ್ಥಿಗಳೇ, ಇಷ್ಟು ಪ್ರತ್ಯಕ್ಷ ಅಥವಾ ನೈಜ ಪ್ರಜಾಪ್ರಭುತ್ವದ ಅರ್ಥ ವಿವರಣೆಯನ್ನು ನಾವು ಇಲ್ಲಿಗೆ ನೋಡಿದ್ದೇವೆ. ಮುಂದಿನ ಅಧ್ಯಯನ ಮಾಡಬೇಕಾಗಿರುವಂಥ ವಿಚಾರ ಇನ್ ಡೆಮಾಕ್ರೆಟಿಕ್ ಟೆಕ್ನಿಕ್ಸ್ ಆರ್ ಪ್ರತ್ಯಕ್ಷ ಪ್ರಜಾಪ್ರಭುತ್ವದ ತಂತ್ರಗಳಾದಂತಹ ಮೊದಲನೇದು ರೆಫರೆಂಡಮ್, ಇನಿಷಿಯೇಟಿವ್, ಫ್ಲೆಬಿಸೈಡ್ ಅಂಡ್ 4ನೇದಾಗಿ ರೀಕಾಲ್ ಎಂಬುದಾಗಿ ಸಹ ಕರೆಯುತ್ತೇವೆ. ಪ್ರಜಾ ನಿರ್ಧಾರ, ಪ್ರಜಾ ನಿರ್ದೇಶನ, ಜನಮತ ಗಣನೆ, ಹಿಂದಕ್ಕೆ ಕರೆಸಿಕೊಳ್ಳುವುದು ಎಂಬುದಾಗಿ ಸಹ ಕರೆಯುತ್ತೇವೆ. ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಮೊದಲನೇದು ರೆಫರೆಂಡಮ್, ಪ್ರಜಾ ನಿರ್ಧಾರ, 2ನೇದಾಗಿ ಇನಿಷಿಯೇಟಿವ್ ಎಂಬುದಾಗಿ ಸಹ ಕರೆಯುವಂಥದ್ದು ಪ್ರಜಾ ನಿರ್ದೇಶನ, 3ನೇದು ಫ್ಲೆಬಿಸೈಡ್ ಜನಮತಗಣನೆ, 4ನೇದು ರೀಕಾಲ್ ಹಿಂದಕ್ಕೆ ಕರೆಸಿಕೊಳ್ಳುವುದು ಎಂಬುದಾಗಿ ಸಹ ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ಈಗ ಒಂದೊಂದೇ ಪ್ರತ್ಯಕ್ಷ ಪ್ರಜಾಪ್ರಭುತ್ವದ ತಂತ್ರಗಳನ್ನು ಅಧ್ಯಯನ ಮಾಡುತ್ತಾ ಹೋಗೋಣ. ಮೊದಲನೇದು ರೆಫರೆಂಡಮ್ ಪ್ರಜಾ ನಿರ್ಧಾರ ಎಂಬುದಾಗಿ. ಇಟ್ ಮೀನ್ಸ್ ಟು ಬ್ರಿಂಗ್ ಟು ದ ನೋಟಿಸ್ of the citizens. It means leaving the decisions of the people to a particular bill or constitutional amendment is decided by the citizens ಎಂಬುದಾಗಿ ಸಹ ಕರೆಯುತ್ತೇವೆ. If the citizens vote against the bill, such a bill will be dropped, but the majority will get the bill passed into law ಎಂಬುದಾಗಿ ಸಹ ರೆಫರೆಂಡಮ್ ತಿಳಿಸುತ್ತೆ ಎಂಬುದಾಗಿ ಸಹ ನಾವು ಹೇಳ್ಬೋದು. ರೆಫರೆಂಡಮ್ ಇಟ್ ಮೀನ್ಸ್ ಟು ಬ್ರಿಂಗ್ ಟು ದ ನೋಟಿಸ್ ಆಫ್ ದಿ ಸಿಟಿಸನ್ಸ್ ಎಂಬುದಾಗಿ ಸಹ ಕರೆಯುತ್ತೇವೆ. ರೆಫರೆಂಡಮ್ ಎಂದರೆ ಪ್ರಜೆಗಳ ಗಮನಕ್ಕೆ ತರುವಂಥದ್ದು. ಟು ಬ್ರಿಂಗ್ ದ ನೋಟಿಸ್ ಆಫ್ ದಿ ಸಿಟಿಸನ್ಸ್. ರೆಫರೆಂಡಮ್ ಎಂದರೆ ಪ್ರಜೆಗಳ ಗಮನಕ್ಕೆ ತರುವುದು ಎಂದರ್ಥ. ಯಾವುದನ್ನು ಪ್ರಜೆಗಳ ಗಮನಕ್ಕೆ ತರುವಂಥದ್ದು ಅಂತ ನಾವು ನೋಡೋದಾದರೆ, ಶಾಸಕಾಂಗದಿಂದ ನಿರ್ಧರಿಸಲ್ಪಟ್ಟಂತಹ ಒಂದು ನಿರ್ದಿಷ್ಟ ಮಸೂದೆ ಅಥವಾ ಸಂವಿಧಾನದ ತಿದ್ದುಪಡಿಯನ್ನು ಜನತೆಯ ನಿರ್ಧಾರಕ್ಕೆ ಬಿಡುವುದು ಎಂಬ ಅರ್ಥವನ್ನು ನೀಡುತ್ತದೆ. ಆ ಉದ್ದೇಶಿತ ಮಸೂದೆಯ ವಿರುದ್ಧ ಪ್ರಜೆಗಳು ಮತ ಚಲಾಯಿಸಿದರೆ ಅಂತಹ ಮಸೂದೆಯನ್ನು ಕೈಬಿಡಲಾಗುತ್ತದೆ.
ಆದರೆ ಪರವಾಗಿ ಮತ ದೊರೆತರೆ ಮಸೂದೆಯು ಕಾನೂನಾಗಿ ಪಾಸಾಗುತ್ತದೆ ಎಂಬುದಾಗಿ ಸಹ ನಾವು ಹೇಳ್ಬೋದು. ಪ್ರಜಾ ನಿರ್ಧಾರ ಶಾಸನದ ವಿರುದ್ಧ ಚಲಾಯಿಸುವ ವೀಟೋ ಅಧಿಕಾರವನ್ನು ಪ್ರಜೆಗಳು ಪ್ರಬಲ ಆಯುಧವಾಗಿ ಹೊಂದಿರುತ್ತಾರೆ ಎಂಬುದಾಗಿ ಸಹ ಕರಿತೀವಿ. ಇಷ್ಟೇ, ಬಹಳ ಸರಳವಾಗಿ ಹೇಳೋದಾದರೆ ರೆಫರೆಂಡಮ್ ಎಂದರೆ ಪ್ರಜೆಗಳ ಗಮನಕ್ಕೆ ತರುವಂಥದ್ದು. ಅಂದರೆ ಶಾಸಕಾಂಗದಲ್ಲಿ ನಿರ್ಧರಿಸಲ್ಪಟ್ಟಂತಹ ಒಂದು ನಿರ್ದಿಷ್ಟ ಮಸೂದೆ ಅಥವಾ ಸಂವಿಧಾನದ ತಿದ್ದುಪಡಿಯನ್ನು ಪ್ರಜೆಗಳ ನಿರ್ಧಾರಕ್ಕೆ ಬಿಡುವಂಥದ್ದು, ಪ್ರಜೆಗಳ ತೀರ್ಮಾನಕ್ಕೆ ಬಿಡುವಂಥದ್ದು ಎಂಬುದಾಗಿ ಅರ್ಥವನ್ನು ನೀಡುತ್ತದೆ. ಪ್ರಜೆಗಳು ಒಂದು ವೇಳೆ ಇದನ್ನು ತಿರಸ್ಕರಿಸಿದರೆ ಅದು ತಿರಸ್ಕಾರ ಆಗುತ್ತೆ. ಒಟ್ಟಾರೆ ಮೆಜಾರಿಟಿಯಿಂದ, ಬಹುಮತದಿಂದ ಅದನ್ನು ಅಂಗೀಕರಿಸಿದ್ರೆ ಅದು ಅಂಗೀಕಾರವಾಗುತ್ತೆ ಎಂಬುದಾಗಿ ಸಹ ನಾವು ಕರಿಬಹುದಾಗಿದೆ. ಮೊದಲನೇದು ಪ್ರಜಾ ನಿರ್ಧಾರ. ದೇರ್ ಆರ್ ಟೂ ಟೈಪ್ಸ್ ಆಫ್ ರೆಫರೆಂಡಮ್ ಎಂಬುದಾಗಿ ಸಹ ಕರೀಬೋದು. ಮೊದಲನೇದು ಮ್ಯಾಂಡೇಟ್ರಿ ರೆಫರೆಂಡಮ್, ಎರಡನೇದು ಆಪ್ಷನಲ್ ರೆಫರೆಂಡಮ್ ಎಂಬುದಾಗಿ. ದೇರ್ ಆರ್ ಟೂ ಟೈಪ್ಸ್ ಆಫ್ ರೆಫರೆಂಡಮ್. ಫಸ್ಟ್ ಒನ್ ಈಸ್ ಮ್ಯಾಂಡೇಟ್ರಿ ರೆಫರೆಂಡಮ್, ಸೆಕೆಂಡ್ ಒನ್ ಈಸ್ ಆಪ್ಷನಲ್ ರೆಫರೆಂಡಮ್ ಎಂಬುದಾಗಿ ಸಹ ಕರೆಯುತ್ತೇವೆ. ಕಡ್ಡಾಯ ಪ್ರಜಾ ನಿರ್ಧಾರ. ಪ್ರಜಾ ನಿರ್ಧಾರದಲ್ಲಿ ಎರಡು ವಿಧಗಳನ್ನು ನಾವು ನೋಡ್ಬೋದಾಗಿದೆ. ಕಡ್ಡಾಯ ಪ್ರಜಾ ನಿರ್ಧಾರ, ಎರಡನೇದೇ ಐಚ್ಛಿಕ ಪ್ರಜಾ ನಿರ್ಧಾರ ಎಂಬುದಾಗಿ ಸಹ ಕರೆಯುತ್ತೇವೆ. ಮೊದಲನೇದನ್ನು ನೋಡೋಣ. ಮ್ಯಾಂಡೇಟರಿ ರೆಫರೆಂಡಮ್. Mandatory referendum. Proposed amendment of the constitution or special acts must be made mandatory for the decision of the citizens. Proposed amendment of the constitution or special acts must be made. Constitutional amendment or special status must be implemented only after obtaining the ಕನ್ಸೆಂಟ್ ಆಫ್ ದ ಸಿಟಿಸನ್ಸ್. ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥ ವಿಷಯ ಕನ್ಸೆಂಟ್ ಆಫ್ ದಿ ಸಿಟಿಸನ್ಸ್ ಎಂಬುದಾಗಿ ಸಹ ಕರೆಯುತ್ತೇವೆ. ಇನ್ ಸಮ್ ಕ್ಯಾಂಟೀನ್ಸ್ ಆಫ್ ಸ್ವಿಟ್ಜರ್ಲ್ಯಾಂಡ್ ಜನರಲ್ ಲಾಸ್ ಆರ್ ಪುಟ್ ಇನ್ ಪ್ಲೇಸ್ ಫಾರ್ ಮ್ಯಾಂಡೇಟರಿ ಪಬ್ಲಿಸಿಟಿ ಎಂಬುದಾಗಿ ಸಹ ಕರೆಯುತ್ತೇವೆ. ಸಂವಿಧಾನದ ಉದ್ದೇಶಿತ ತಿದ್ದುಪಡಿ ಅಥವಾ ವಿಶೇಷವಾದಂತಹ ತಿದ್ದುಪಡಿಯನ್ನು ಪ್ರಜಾ ನಿರ್ಧಾರಕ್ಕೆ ಬಿಡುವಂಥದ್ದು, ಕಡ್ಡಾಯವಾಗಿ ಮಂಡಿಸಲೇಬೇಕು. ಶಾಸಕಾಂಗದ ಎರಡೂ ಸದನಗಳಿಂದ ಅಂಗೀಕೃತವಾದಂತಹ ಸಂವಿಧಾನದ ತಿದ್ದುಪಡಿಯನ್ನು ಪ್ರಜಾ ನಿರ್ಧಾರಕ್ಕೆ ಮಂಡಿಸಬೇಕು. ಪ್ರಜೆಗಳ ಸಮ್ಮತಿಯನ್ನು ಪಡೆದುಕೊಂಡ ನಂತರವೇ ಸಂವಿಧಾನ ತಿದ್ದುಪಡಿ ಅಥವಾ ವಿಶೇಷ ಕಾಯ್ದೆಗಳು ಜಾರಿಗೆ ಬರಬೇಕಾಗುತ್ತದೆ ಎಂಬುದಾಗಿ ಸಹ ನಾವು ನೋಡಬಹುದಾಗಿದೆ. ಸ್ವಿಟ್ಜರ್ಲ್ಯಾಂಡಿನ ಕೆಲವು ಕ್ಯಾಂಟೋನ್ಗಳಲ್ಲಿ ಸಾಮಾನ್ಯ ಕಾಯ್ದೆಗಳನ್ನು ಕಡ್ಡಾಯವಾಗಿ ಪ್ರಜಾ ನಿರ್ಧಾರಕ್ಕೆ ಮಂಡಿಸಬೇಕಾಗುತ್ತದೆ ಎಂಬುದಾಗಿ ಸಹ ನಾವು ಹೇಳಬಹುದಾಗಿದೆ. ಎರಡನೇದನ್ನು ನಾವು ನೋಡೋದಾದರೆ ಆಪ್ಷನಲ್ ರೆಫರೆಂಡಮ್ ಎಂಬುದಾಗಿ ಸಹ ಕರಿತೀವಿ. ಎರಡನೇದು ಸಿಟಿಸನ್ ಡಿಸಿಷನ್ ಈಸ್ ಆಪ್ಷನಲ್. ಸಿಟಿಸನ್ ಡಿಸಿಷನ್ ಈಸ್ ಆಪ್ಷನಲ್. ಇಲ್ಲಿ ಇಟ್ಸ್ ನಾಟ್ ಎ ಮ್ಯಾಂಡೇಟರಿ, ಇಟ್ಸ್ ಆಪ್ಷನಲ್ ಆಫ್ ದಿ ಸಿಟಿಸನ್. ಎರಡನೇದೇ ಕರಿತೀವಿ ಐಚ್ಛಿಕ ಪ್ರಜಾ ನಿರ್ಧಾರ. ಯಾವುದೇ ಒಂದು ಸಾಮಾನ್ಯ ಕಾಯ್ದೆಗೆ ಸಂಬಂಧಪಟ್ಟಂತೆ ಪ್ರಜಾ ನಿರ್ಧಾರವು ಐಚ್ಛಿಕವಾಗಿರುತ್ತದೆ. ಶಾಸಕಾಂಗವು ತುರ್ತಾಗಿ ಅಂಗೀಕರಿಸಿದ ಕಾಯ್ದೆಯೊಂದನ್ನು ತಮ್ಮ ಒಪ್ಪಿಗೆಗೆ ಮಂಡಿಸಬೇಕೆಂದು ಮತದಾರರು ಕೇಳಿಕೊಂಡಾಗ ಪ್ರಜಾ ನಿರ್ಧಾರಕ್ಕಾಗಿ ಅಂತಹ ಮಸೂದೆಯನ್ನು ಏನು ಮಾಡಲಾಗುತ್ತೆ, ಮಂಡಿಸಲಾಗುತ್ತೆ ಎಂಬುದಾಗಿ ಸಹ ಕರಿಬಹುದಾಗಿದೆ. ಇಷ್ಟು ರೆಫರೆಂಡಮ್. ಮೀನಿಂಗ್ ಆಫ್ ರೆಫರೆಂಡಮ್: ದೇರ್ ಆರ್ ಟೂ ಟೈಪ್ಸ್ ಆಫ್ ರೆಫರೆಂಡಮ್, ಮ್ಯಾಂಡೇಟರಿ ರೆಫರೆಂಡಮ್ ಅಂಡ್ ದ ಆಪ್ಷನಲ್ ರೆಫರೆಂಡಮ್. ಮೆರಿಟ್ಸ್ ಆಫ್ ರೆಫರೆಂಡಮ್ ಬಗ್ಗೆ ನಾವು ನೋಡೋದಾದರೆ, ಪ್ರಜಾ ನಿರ್ಧಾರದ ಗುಣಗಳನ್ನು ನಾವು ನೋಡೋದಾದರೆ, ಪ್ರಜಾ ನಿರ್ಧಾರದ ಗುಣಗಳು. ರೆಫರೆಂಡಮ್ ಎಂದರೆ ಪ್ರಜೆಗಳ ಗಮನಕ್ಕೆ ತರುವಂಥದ್ದು. ಶಾಸಕಾಂಗದ ಸಭೆಗಳ ಅಧಿವೇಶನಗಳಲ್ಲಿ ನಡೆಯುವಂತಹ ವಿಷಯಗಳನ್ನು ಏನು ಮಾಡುವಂಥದ್ದು, ಪ್ರಜೆಗಳ ಗಮನಕ್ಕೆ ತರುವಂಥದ್ದು. ಮೆಜಾರಿಟಿ ಇದ್ದರೆ ಅದು ಕಾನೂನು ಆಗುತ್ತೆ, ಮೆಜಾರಿಟಿ ಇಲ್ಲ ಅಂದರೆ ಅದು ಸಿಂಧು ಆಗುತ್ತೆ ಎಂಬುದಾಗಿ ಸಹ ಕರಿಬೋದು. ಐಚ್ಛಿಕ ಪ್ರಜಾ ನಿರ್ಧಾರ ಮತ್ತು ಕಡ್ಡಾಯ ಪ್ರಜಾ ನಿರ್ಧಾರ ಎಂಬುದಾಗಿ ನಾವು ನೋಡಿದ್ದೇವೆ. ಈಗ ಮೆರಿಟ್ಸ್ ಆಫ್ ರೆಫರೆಂಡಮ್ಮಲ್ಲಿ ಗುಣಗಳು, ನಾವು ಪ್ರಜಾ ನಿರ್ಧಾರದ ಗುಣಗಳ ಬಗ್ಗೆ ಅಧ್ಯಯನ ಮಾಡೋದಾದರೆ, ಮೊದಲನೇದು referendum is a great way to express people's opinion. Yes, it's the beautiful merit. Referendum is a great way to express people's opinion ಎಂಬುದಾಗಿ ಸಹ ನಾವು ಕರೀತೇವೆ. ಪ್ರಜಾ ನಿರ್ಧಾರವು ಜನತೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ಒಂದು ಉತ್ತಮವಾದಂತಹ ವಿಧಾನವಾಗಿದೆ. ಇಲ್ಲಿ ಶಾಸನ ಸಭೆಯಲ್ಲಿ ನಡೆಯುವಂಥ ತೀರ್ಮಾನಗಳನ್ನು ಪ್ರಜೆಗಳು ಒಪ್ಪಲೇಬೇಕು. ಪ್ರಜೆಗಳು ಒಪ್ಪದೇ ಇದ್ದಾಗ ಅದು ಅಸಿಂಧು ಆಗುತ್ತೆ ಎಂಬುದಾಗಿ ಸಹ ನಾವು ನೋಡಬಹುದಾಗಿದೆ. ದ ಡಿಸಿಷನ್ ಆಫ್ ದ ಪೀಪಲ್ ವಿಲ್ ಬಿ ಕನ್ಸಿಡರ್ಡ್.
ದ ಡಿಸಿಷನ್ ಆಫ್ ದಿ ಪೀಪಲ್ ವಿಲ್ ಬಿ ಕನ್ಸಿಡರ್. ಕೇವಲ ಜನತಾ ಪ್ರತಿನಿಧಿಗಳ ತೀರ್ಮಾನಕ್ಕೆ ಬಿಡದೆ ಜನರ ತೀರ್ಮಾನವನ್ನು ಪರಿಗಣಿಸಲಾಗುತ್ತದೆ. ವಿಶೇಷವಾದಂಥ ಪ್ರಜಾ ನಿರ್ಧಾರದ ಗುಣ ಎಂಬುದಾಗಿ ಸಹ ನಾವು ನೋಡಬಹುದಾಗಿದೆ. ಎಸ್ ಕಂಟ್ರೋಲ್ಸ್ ದ ಸೆಲ್ಫಿಶ್ ಅಚೀವ್ಮೆಂಟ್ ಆಫ್ ದ ಪೊಲಿಟಿಕಲ್ ಪಾರ್ಟೀಸ್. ಎಸ್, ಬಹಳ ವಿಶೇಷವಾದಂಥ ಒಂದು ಗುಣ ಅಂದರೆ ರಾಜಕೀಯ ಪಕ್ಷಗಳ ಸ್ವಾರ್ಥ ಸಾಧನೆಯನ್ನು ನಿಯಂತ್ರಿಸುತ್ತದೆ ಎಂಬುದಾಗಿ ಸಹ ಇಲ್ಲಿ ಪ್ರಜೆಗಳ ಗಮನಕ್ಕೆ ನೇರವಾಗಿ ತರೋದ್ರಿಂದ ಯಾವುದೇ ರಾಜಕೀಯ ಪಕ್ಷಗಳು ಇಲ್ಲಿ ಕಾರ್ಯವನ್ನು ನಿರ್ವಹಿಸುವುದಿಲ್ಲ. ಆಗ ರಾಜಕೀಯ ಪಕ್ಷಗಳ ಸ್ವಾರ್ಥ ಸಾಧನೆ ಈಗ ಏನಾಗ್ತಿದೆ ಪ್ರಸ್ತುತ ಸಮಾಜದಲ್ಲಿ ನಾವು ನೋಡೋದಾದರೆ, ಒಂದು ರಾಜಕೀಯ ಪಕ್ಷದ ಮೇಲೆ ಇನ್ನೊಂದು ರಾಜಕೀಯ ಪಕ್ಷ, ಮತ್ತೊಂದು ರಾಜಕೀಯ ಪಕ್ಷಗಳು ಹಗೆತನವನ್ನು, ಸ್ವಾರ್ಥ ದ್ವೇಷವನ್ನು ಬಿತ್ತುವುದರ ಮೂಲಕ ಸಾಮಾಜಿಕ ಕಲಹವನ್ನು ಉಂಟು ಮಾಡುತ್ತಿರೋದನ್ನು ಕಾಣಬಹುದಾಗಿದೆ. ಆದರೆ ಪ್ರತ್ಯಕ್ಷ ಪ್ರಜಾಪ್ರಭುತ್ವದ ಗುಣಗಳಲ್ಲಾದಂತಹ ರೆಫರೆಂಡಮ್ನ ನಾವು ಪ್ರಜಾ ನಿರ್ಧಾರದ ಗುಣಗಳಲ್ಲಿ ನೋಡೋದಾದರೆ ರಾಜಕೀಯ ಪಕ್ಷಗಳ ಸ್ವಾರ್ಥ ಸಾಧನೆಯನ್ನು ಇದು ನಿಯಂತ್ರಿಸುತ್ತದೆ ಎಂಬುದಾಗಿ ಸಹ ನಾವು ಹೇಳ್ಬೋದು. ನಂತರದ ಒಂದು ಗುಣ ಅಂತ ಹೇಳೋದಾದರೆ ಆ್ಯಸ್ ಅಪೋಸಿಟ್ ಟು ದ ಅಬ್ಸಲ್ಯೂಟ್ ಪವರ್ ಎಂಬುದಾಗಿ ಸಹ ನಾವು ಕರೆಯುತ್ತೇವೆ. ಆ್ಯಸ್ ಅಪೋಸಿಟ್ ಟು ದ ಅಬ್ಸಲ್ಯೂಟ್ ಪವರ್, ಬಹುಮತ ತತ್ವ ನಿರಂಕುಶ ಅಧಿಕಾರತ್ವವನ್ನು ಇದು ವಿರೋಧಿಸುತ್ತದೆ, ನಿರಂಕುಶತ್ವವನ್ನು. ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಪಕ್ಷದ ಆಡಳಿತಕ್ಕೆ ಒಳಗಾಗದೆ ವ್ಯಕ್ತಿಯ ಸಾರ್ವಭೌಮತ್ವಕ್ಕೆ ಅವಕಾಶ ಮಾಡಿಕೊಡುತ್ತದೆ. ನಿರಂಕುಶಾಧಿಕಾರವನ್ನು ಇದು ತಡೆ ಹಿಡಿಯುತ್ತದೆ ಎಂಬುದಾಗಿ ಸಹ ನಾವು ಇಲ್ಲಿ ಕಾಣಬಹುದಾಗಿದೆ. ಜನತೆ ಮತ್ತು ಶಾಸಕರ ನಡುವಿನ ಸಂಬಂಧವನ್ನು ನವೀಕರಿಸುತ್ತದೆ ಎಂಬುದಾಗಿ ಸಹ ಹೇಳಬಹುದಾಗಿದೆ. ಸಿಟಿಜನ್ಶಿಪ್ ಆ್ಯಂಡ್ ದಿ ಗೌರ್ನಮೆಂಟ್ ಇಟ್ ಗುಡ್ ರಿಲೇಷನ್ಶಿಪ್ಸ್ ಎಂಬುದಾಗಿ ಸಹ ನಾವು ಹೇಳ್ಬೋದು. ಜನತೆ ಮತ್ತು ಸರ್ಕಾರದ ನಡುವೆ ಸುಮಧುರ ಬಾಂಧವ್ಯವನ್ನು, ಸುಮಧುರ ಸಂಬಂಧವನ್ನು ವೃದ್ಧಿಸುತ್ತೆ ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ನಂತರದ ಒಂದು ಗುಣ ಅಂತ ಹೇಳೋದಾದರೆ ಪ್ರಜೆಗಳು ದೇಶದ ಪ್ರಮುಖ ವಿಷಯಗಳ ಬಗ್ಗೆ ಗಂಭೀರವಾಗಿ ಚಿಂತಿಸುವಂತೆ ಮಾಡುತ್ತದೆ. ಇಟ್ಸ್ ಎ ಗುಡ್ ಮೆರಿಟ್. ಸಿಟಿಜನ್ಶಿಪ್ ಡಿಸಿಷನ್ಸ್ ಮೇಕ್ಸ್ ರಿಯಲ್ ಮೀನಿಂಗ್ ಆಫ್ ಡೆಮಾಕ್ರಸಿ. ಮತ್ತು ಹೇಳೋದಾದರೆ ಪ್ರಜೆಗಳು ದೇಶದ ಬಗ್ಗೆ, ಪ್ರಮುಖ ವಿಷಯಗಳ ಬಗ್ಗೆ ಗಂಭೀರವಾಗಿ ಪ್ರತಿಯೊಬ್ಬ ಪ್ರಜೆಯಲ್ಲೂ ರಾಜಕೀಯ ಜ್ಞಾನವನ್ನು ಬೆಳೆಸುತ್ತೆ ಎಂಬುದಾಗಿ ಸಹ ನಾವು ಹೇಳ್ಬೋದು. ದೇಶ ಏನು ಮಾಡ್ತಿದೆ, ದೇಶದ ಕಾರ್ಯಸಾಧನೆ ಹೇಗಿದೆ, ಗುರಿಗಳು ಹೇಗಿದ್ದಾವೆ, ದೇಶ ಎತ್ತ ಸಾಗುತ್ತಿದೆ ಎಂಬುದರ ಬಗ್ಗೆ ಪ್ರತಿಯೊಬ್ಬ ಪ್ರಜೆಯಲ್ಲೂ ರಾಜಕೀಯ ಜ್ಞಾನವನ್ನು, ರಾಜಕೀಯ ನೈಪುಣ್ಯತೆಯನ್ನು ಮೂಡಿಸಲಿಕ್ಕೆ ಪ್ರಜಾ ನಿರ್ಧಾರ ಪ್ರಮುಖವಾದುದಾಗಿದೆ ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ಶಾಸಕಾಂಗದ ಎರಡು ಸದನಗಳ ಬಿಕ್ಕಟ್ಟನ್ನು ಪರಿಹರಿಸುತ್ತದೆ ಎಂಬುದಾಗಿ ಸಹ ಹೇಳ್ಬೋದು. ಶಾಸಕಾಂಗದ ನಡುವೆ ಬಿಕ್ಕಟ್ಟುಗಳು ಉಂಟಾದಂಥ ಸಂದರ್ಭದಲ್ಲಿ ಏನು ಮಾಡುತ್ತೆ, ಇದು ನೇರವಾಗಿ ಪ್ರಜೆಗಳ ಬಹುಮತ ತತ್ವಕ್ಕೆ ಬಿಡೋದ್ರಿಂದ ಪ್ರಜೆಗಳು ಸಮ್ಮತಿಸಿದರೆ ಅದು ಕಾನೂನು ಆಗುತ್ತೆ, ಪ್ರಜೆಗಳು ಅದನ್ನು ಒಪ್ಪಲಿಲ್ಲ ಅಂದರೆ ಅಸಿಂಧು ಆಗುತ್ತೆ. ಸೊ ಹಾಗಾಗಿ ಶಾಸಕಾಂಗದ ಎರಡೂ ಸದನಗಳ ನಡುವೆ ಉಂಟಾಗುವಂಥ ಬಿಕ್ಕಟ್ಟನ್ನು ಪರಿಹರಿಸುತ್ತೆ ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ಪ್ರಜೆಗಳಿಂದಲೇ ನಿರ್ಧರಿಸುವುದರಿಂದ ಜನರ ಗೌರವಕ್ಕೆ ಪಾತ್ರ ಆಗುತ್ತೆ. ಅದು ಹೌದು, ಪ್ರಜಾ ನಿರ್ಧಾರ ಅನ್ನುವಂಥದ್ದು ಜನರಿಂದಲೇ ನೇರವಾಗಿ ಅದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಜನರ ಗೌರವಕ್ಕೆ, ಮನ್ನಣೆಗೆ ಪಾತ್ರ ಆಗುತ್ತೆ ಎಂಬುದಾಗಿ ಸಹ ನಾವು ಕರಿಬೋದಾಗಿದೆ. ಪ್ರಜಾ ನಿರ್ಧಾರವು ಪ್ರಜಾಪ್ರಭುತ್ವಕ್ಕೆ ನಿಜವಾದ ಅರ್ಥವನ್ನು ಕೊಡುತ್ತೆ. ಇವತ್ತೇನಾದರೂ ಪ್ರಜಾ ನಿರ್ಧಾರ ಯಶಸ್ವಿಯಾಗಿದೆ ಅಂತ ಹೇಳೋದಾದರೆ ಅದಕ್ಕೆ ಉತ್ತಮವಾದಂತಹ ಒಂದು ಇದು ಅಂದರೆ ಪ್ರಜಾ ನಿರ್ಧಾರ ಎಂಬುದಾಗಿ ಸಹ ನಾವು ಹೇಳ್ಬೋದಾಗಿದೆ. ಅಲ್ಪಸಂಖ್ಯಾತರ ಹಿತವನ್ನು ಕಾಪಾಡುತ್ತದೆ ಎಂಬುದಾಗಿ ಸಹ ನಾವು ಹೇಳ್ಬೋದು. ಅಲ್ಪಸಂಖ್ಯಾತರ ಹಿತವನ್ನು, ಪ್ರೊಟೆಕ್ಟಿಂಗ್ ದ ಇಂಟ್ರೆಸ್ಟ್ ಆಫ್ ಮೈನಾರಿಟೀಸ್. ಪ್ರಜಾ ನಿರ್ಧಾರದಲ್ಲಿ ಕೇವಲ ದೊಡ್ಡ ಸಮುದಾಯಗಳಿಗೆ ಅಷ್ಟೇ ಸೀಮಿತವಾಗಿರದೆ ಅಲ್ಪಸಂಖ್ಯಾತರಿಗೂ ಕೂಡ ಇಲ್ಲಿ ಬಹಳವಾದಂತಹ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತೆ ಎಂಬುದಾಗಿ ಸಹ ನಾವು ನೋಡ್ಬೋದಾಗಿದೆ ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ಡಿಮೆರಿಟ್ಸ್ ಆಫ್ ರೆಫರೆಂಡಮ್ ಎಂಬುದಾಗಿ ಸಹ ನಾವು ನೋಡೋದಾದರೆ ಡಿಮೆರಿಟ್ಸ್, ಅವಗುಣಗಳು ಅಥವಾ ದೋಷಗಳನ್ನು ನಾವು ನೋಡೋದಾದರೆ ದಿಸ್ ಅಪ್ರೋಚ್ ಅಂಡರ್ಮೈನ್ಸ್ ದ ಡಿಗ್ನಿಟಿ ಆಫ್ ದಿ ಲೆಜಿಸ್ಲೇಚರ್ ಎಂಬುದಾಗಿ ಸಹ ನಾವು ನೋಡ್ಬೋದು. ನಿರ್ದೇಶಿತ ಕಾಯ್ದೆ ಬಗ್ಗೆ ಉತ್ತಮ ತೀರ್ಪನ್ನು ನೀಡುವಷ್ಟು ಅರ್ಹರಾಗಿರುವುದಿಲ್ಲ. ಬಹುತೇಕ ಜನರು ಏನಾಗಿರೋದಿಲ್ಲ, ಶಾಸಕಾಂಗದ ತೀರ್ಮಾನಗಳ ಬಗ್ಗೆ, ನಿರ್ದೇಶಿತ ಕಾಯ್ದೆಯ ಬಗ್ಗೆ ಉತ್ತಮ ತೀರ್ಪುಗಳನ್ನು ನೀಡುವಷ್ಟು ಜನರು ಏನಾಗಿರೋದಿಲ್ಲ, ಪ್ರಬುದ್ಧರಾಗಿರೋದಿಲ್ಲ, ರಾಜಕೀಯ ಜ್ಞಾನವನ್ನು ಹೊಂದಿರೋದಿಲ್ಲ ಎಂಬುದಾಗಿ ಸಹ ನಾವು ಹೇಳ್ಬೋದಾಗಿದೆ. ಬಹಳಷ್ಟು ಜನರು ರಾಜಕೀಯ, ಸಂವಿಧಾನಾತ್ಮಕ ಮತ್ತು ಕಾಯ್ದೆಯ ವಿಷಯಗಳಲ್ಲಿ ನಿರಾಸಕ್ತಿಯನ್ನು ಹೊಂದಿರುತ್ತಾರೆ ಎಂಬುದಾಗಿ ಸಹ ನಾವು ಹೇಳ್ಬೋದು. ಅಂದರೆ ಎಲ್ಲ ಪ್ರಜೆಗಳಲ್ಲಿ
ಪ್ರಜೆಗಳಲ್ಲಿಯೂ ಕೂಡ ನಾವು ರಾಜಕೀಯ ಜ್ಞಾನವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಕೆಲವರು ಏನಾಗಿರ್ತಾರೆ, ನಿರಾಸದಾಯಕ ರಾಜಕೀಯ ಅಂದರೆ ಏನು ಗೊತ್ತಿರೋದಿಲ್ಲ, ಸಂವಿಧಾನ ಅಂದರೆ ಗೊತ್ತಿರೋದಿಲ್ಲ, ಕಾಯ್ದೆ ಹೇಗಾಗುತ್ತೆ ಎನ್ನುವಂತಹ ಪರಿವೇ ಇಲ್ಲದೆ ಮುಗ್ಧ ಜನರು, ಭಾರತದಲ್ಲಿ ಮುಗ್ಧ ಜನರು ಇರೋದನ್ನು ನಾವು ನೋಡಬಹುದಾಗಿದೆ. ಸೊ ಹಾಗಾಗಿ ಇದು ಒಂದು ಅವಗುಣ ಎಂಬುದಾಗಿ ಸಹ, ದೋಷ ಎಂಬುದಾಗಿ ಸಹ ಪರಿಗಣಿಸಬಹುದಾಗಿದೆ. ಈ ವಿಧಾನವು ಶಾಸಕಾಂಗದ ಘನತೆಯನ್ನು ಕುಗ್ಗಿಸುತ್ತೆ. ಹೌದು ವಿದ್ಯಾರ್ಥಿಗಳೇ, ಪ್ರಮುಖವಾಗಿ ಹೇಳೋದಾದರೆ ಶಾಸಕಾಂಗ ಮಾತ್ರವೇ ನಮ್ಮ ಸರ್ಕಾರದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ನೀಡಿದ್ದೇವೆ ಶಾಸಕಾಂಗಕ್ಕೆ. ಶಾಸನವೇ ಶಾಸನಗಳನ್ನು ರೂಪಿಸಬೇಕೇ ಹೊರತು ಅದು ಪ್ರಜೆಗಳ ನಿರ್ಧಾರಕ್ಕೆ ಬಿಟ್ಟರೆ ಇಡೀ ಶಾಸಕಾಂಗದ ಘನತೆಯನ್ನು ಕುಗ್ಗಿಸುತ್ತೆ ಎಂಬುದಾಗಿ, ಸಾರ್ವಭೌಮತ್ವಕ್ಕೆ ತೊಂದರೆ ಆಗುತ್ತೆ. ಪ್ರಜೆಗಳು ರಾಜಕೀಯ ಜ್ಞಾನವನ್ನು ಹೊಂದಿರೋದಿಲ್ಲ. ತಮ್ಮ ಸ್ವಾರ್ಥ, ದುರಾಸೆ, ಲಾಭ, ಮೋಸ, ಕಪಟ, ವಂಚನೆಗಳಿಗೆ ತಕ್ಕಂತೆ ಶಾಸನಗಳನ್ನು ಮಾಡಿಕೊಳ್ಳುವಂಥ ತೀರ್ಮಾನಕ್ಕೆ ಬರಲಾಗುತ್ತೆ ಎಂಬುದಾಗಿ. ಸೊ ಹಾಗಾಗಿ ಇದು ಶಾಸಕಾಂಗದ ಘನತೆಯನ್ನು ಕುಗ್ಗಿಸುತ್ತದೆ ಎಂಬುದಾಗಿ ಸಹ ನಾವು ಹೇಳ್ಬೋದಾಗಿದೆ. ನಂತರ ತುರ್ತಾಗಿ ಬೇಕಾಗಿರುವಂಥ ಕಾಯ್ದೆಯನ್ನು ಅಂಗೀಕರಿಸುವಾಗ ಈ ವಿಧಾನ ವಿಳಂಬಕಾರಕವಾದದ್ದು ಹಾಗೂ ಹೆಚ್ಚು ವೆಚ್ಚದಾಯಕವಾಗಿರುತ್ತದೆ ಎಂಬುದಾಗಿ ಸಹ ನಾವು ಹೇಳ್ಬೋದು. ಹೌದು, ಇದು ಹೆಚ್ಚು ವೆಚ್ಚದಾಯಕ. ಎಲ್ಲ ಪ್ರಜೆಗಳನ್ನು ನಾವು ಒಂದೆಡೆ ಸೇರಿಸಿ ಆ ಪ್ರಜೆಗಳ ತೀರ್ಮಾನಕ್ಕೆ ಬಿಟ್ಟು ಆ ಪ್ರಜೆಗಳೆಲ್ಲರೂ ಸಮ್ಮತಿಸಿ ಅದು ಬರೋಷ್ಟರಲ್ಲಿ ಬಹಳಷ್ಟು ಸಮಯದ ಅಭಾವ, ಹಾಗೆ ಹೆಚ್ಚು ವೆಚ್ಚದಾಯಕವಾದದ್ದು ಎಂಬುದಾಗಿ ಸಹ ಪ್ರತ್ಯಕ್ಷ ಪ್ರಜಾಪ್ರಭುತ್ವವನ್ನು ನಾವು ನೋಡ್ಬೋದು. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ನಿರ್ಧಾರಗಳನ್ನು, ನಿರ್ದೇಶನಗಳನ್ನು ಕೈಗೊಳ್ಳಲಿಕ್ಕೆ ಇದು ಸಹಾಯಕವಾಗೋದಿಲ್ಲ. ಒಬ್ಬ ವ್ಯಕ್ತಿಯ ಅಭಿಪ್ರಾಯ ಒಂದು ರೀತಿ ಇದ್ದರೆ ಮತ್ತೊಬ್ಬ ವ್ಯಕ್ತಿಯ ಅಭಿಪ್ರಾಯ ಬೇರೆ ರೀತಿಯಲ್ಲಿರುತ್ತೆ ಎಂಬುದಾಗಿ ಸಹ ನಾವು ಹೇಳಬಹುದಾಗಿದೆ. 5 ಬೆರಳುಗಳು ಒಂದೇ ರೀತಿಯಲ್ಲಿರಲಿಲ್ಲ. ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯ ಆಶೋತ್ತರಗಳು, ಅಭಿಪ್ರಾಯಗಳು, ಅನಿಸಿಕೆಗಳು ಏನಾಗಿರುತ್ತೆ, ಭಿನ್ನವಾಗಿರುತ್ತೆ. ಶಾಸನ ಸಭೆಯ ತೀರ್ಮಾನಗಳಲ್ಲಿ ಈ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳಿಂದ ರಾಷ್ಟ್ರಕ್ಕೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟದ ಆಘಾತವನ್ನು ಉಂಟಾಗುತ್ತೆ ಎಂಬುದಾಗಿ ಸಹ ನಾವು ಹೇಳ್ಬೋದಾಗಿದೆ. ಮತ್ತೊಂದು ಅವಗುಣ, ದೋಷ ಎಂಬುದಾಗಿ ನಾವು ನೋಡೋದಾದರೆ, ಕಾಯ್ದೆಯೊಂದನ್ನು ಪ್ರಜಾ ನಿರ್ಧಾರಕ್ಕೆ ಬಿಟ್ಟ ನಂತರ ಪ್ರಜೆಗಳು ಕಾಯ್ದೆಯ ಪರವಾಗಿ ಮತ ಚಲಾಯಿಸುವಂತೆ ಮಾಡಲು ರಾಜಕೀಯ ಪಕ್ಷಗಳು ಪ್ರಚಾರ ಕೈಗೊಳ್ಳುವ ಪಕ್ಷ ರಾಜಕಾರಣವು ಮುಂದುವರಿಯುತ್ತದೆ ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ನಾವು ಪ್ರಮುಖವಾಗಿ ಏನು ಮಾಡ್ಬೋದದು, ಪರವಾಗಿ ಮತ ಚಲಾಯಿಸುವಂತೆ ಮಾಡಬೇಕಾದರೆ ರಾಜಕೀಯ ಪಕ್ಷಗಳ ಪ್ರಚಾರ ಕೈಗೊಳ್ಳುವಂಥ ಸಾಧ್ಯತೆ ಇರುತ್ತೆ ಎಂಬುದಾಗಿ ಸಹ ಹೇಳ್ಬೋದು. ನಂತರದ ದೋಷ, ಪ್ರಮುಖ ವಿಷಯಗಳ ಬಗ್ಗೆ ಅಪಾರ ಜ್ಞಾನವನ್ನು ಹೊಂದಿರದೆ ಜನತೆ ಪ್ರಜಾ ನಿರ್ಧಾರಕ್ಕೆ ಬಿಟ್ಟಾಗ ಅವರು ಕೇವಲ ಬೇಕು ಬೇಡ ಅಂತ ಹೇಳ್ತಾರೆ ಹೊರತಾಗಿ ಅದನ್ನು ವಿಮರ್ಶಿಸಿ ತೀರ್ಪು ನೀಡುವಂತಹ ಮಟ್ಟ ಅಥವಾ ಜ್ಞಾನ ಬುದ್ಧಿವಂತರಾಗಿರುವುದಿಲ್ಲ ಎಂಬುದಾಗಿ ಸಹ ನಾವು ಕರೆಯಬಹುದಾಗಿದೆ. ಇಷ್ಟು ಪ್ರಜಾ ನಿರ್ಧಾರದ ಗುಣ ಮತ್ತು ದೋಷಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಮುಂದಿನ ನಂತರದಲ್ಲಿ ಎರಡನೆಯ ಒಂದು ವಿಧ ಅಂತ ಹೇಳೋದಾದರೆ ಇನಿಷಿಯೇಟಿವ್, ಪ್ರಜಾ ನಿರ್ದೇಶನ ಎಂಬುದಾಗಿ ಸಹ ಕರೆಯುತ್ತೇವೆ. ಇನಿಷಿಯೇಟಿವ್, ವಾಟ್ ಇಟ್ ಮೀನ್ಸ್? ಇನಿಷಿಯೇಟಿವ್ ಮೀನ್ಸ್ ಸಿಟಿಸನ್ ಡಿಸಿಷನ್ ಟು ಫೋರ್ಸ್ ಎ ಬಿಲ್ ಟು ಬಿ ಪಾಸ್ಡ್ ಬೈ ಲೆಜಿಸ್ಲೇಚರ್ ಈಸ್ ಕಾಲ್ಡ್ ಸಿಟಿಸನ್ಶಿಪ್ ಡಿಸಿಷನ್ ಎಂಬುದಾಗಿ ಸಹ ಕರೀತೇವೆ. ಪ್ರಜೆಗಳು ಮಸೂದೆಯೊಂದನ್ನು ಶಾಸನ ಸಭೆಯಲ್ಲಿ ಮಂಡಿಸುವಂತೆ ಒತ್ತಾಯ ಮಾಡುವಂಥದ್ದನ್ನೇ ನಾವು ಏನಂತ ಕರಿತೀವಿ? ಪ್ರಜಾ ನಿರ್ದೇಶನ, ಇನಿಷಿಯೇಟಿವ್ ಎಂಬುದಾಗಿ ಸಹ ಕರೆಯುತ್ತೇವೆ. ಪ್ರಜಾ ನಿರ್ದೇಶನವನ್ನು ಪ್ರಮುಖವಾಗಿ 2 ವಿಧಾನಗಳ ಮೂಲಕ ಕರೆಯುತ್ತೇವೆ. ಫಾರ್ಮುಲೇಟಿವ್ ಇನಿಷಿಯೇಟಿವ್ ಮತ್ತು ಇನಿಷಿಯೇಟಿವ್ ಇನ್ ಜನರಲ್ ಟೀಮ್ ಎಂಬುದಾಗಿ ಸಹ ಟರ್ಮ್ ಎಂಬುದಾಗಿ ಸಹ ಕರೆಯಬಹುದಾಗಿದೆ. ಪ್ರಜಾ ನಿರ್ದೇಶನವನ್ನು ನಿರ್ದಿಷ್ಟ ಪ್ರಜಾ ನಿರ್ದೇಶನ, ಅನಿರ್ದಿಷ್ಟ ಪ್ರಜಾ ನಿರ್ದೇಶನ ಎಂಬುದಾಗಿ ಸಹ ಕರೆಯುತ್ತೇವೆ. ಮೊದಲನೇದಾಗಿ ನಾವು ನೋಡೋದಾದರೆ ನಿರ್ದಿಷ್ಟ ಪ್ರಜಾ ನಿರ್ದೇಶನ ಅಂದರೆ ಏನು? ಫಾರ್ಮುಲೇಟಿವ್ ಇನಿಷಿಯೇಟಿವ್ ಅಂದರೆ ಏನಪ್ಪ ಅನ್ನೋದಾದರೆ, ಸಿಟಿಸನ್ಸ್ ಪ್ರೆಸೆಂಟ್ ದೇರ್ ಓನ್ ಡ್ರಾಫ್ಟ್ ಬಿಲ್ ಬಿಫೋರ್ ದ ಲೆಜಿಸ್ಲೇಟಿವ್ ಈಸ್ ಕಾಲ್ಡ್ ಎ ಫಾರ್ಮುಲೇಟಿವ್ ಇನಿಷಿಯೇಟಿವ್ ಎಂಬುದಾಗಿ ಸಹ ಕರಿತೀವಿ. ಇನ್ನೊಂದು ಸಲ ಹೇಳೋದಾದರೆ, ವಾಟ್ ಇಟ್ ಮೀನ್ಸ್? ಫಾರ್ಮುಲೇಟಿವ್ ಇನಿಷಿಯೇಟಿವ್ ಮೀನ್ಸ್ ಸಿಟಿಸನ್ಸ್ ಪ್ರೆಸೆಂಟ್ ದೇರ್ ಓನ್ ಡ್ರಾಫ್ಟ್ ಬಿಲ್ ಬಿಫೋರ್ ದ ಲೆಜಿಸ್ಲೇಟಿವ್ ಈಸ್ ಕಾಲ್ಡ್ ಎ ಫಾರ್ಮುಲೇಟಿವ್ ಇನಿಷಿಯೇಟಿವ್. ಪ್ರಜೆಗಳೇ ತಾವೇ ಸಮರ್ಪಕವಾಗಿ ಸಿದ್ಧಪಡಿಸಿದ ಕರಡು ಮಸೂದೆಯೊಂದನ್ನು ಶಾಸನ ಸಭೆಯ ಮುಂದಿಡುವುದನ್ನು ನಿರ್ದಿಷ್ಟ ಪ್ರಜಾ ನಿರ್ದೇಶನ ಎನ್ನುತ್ತೇವೆ. ಎರಡನೇದಾಗಿ ಹೇಳೋದಾದರೆ ಅನಿರ್ದಿಷ್ಟ ಪ್ರಜಾ ನಿರ್ದೇಶನ ಎಂದರೇನು? ಇನಿಷಿಯೇಟಿವ್ ಇನ್ ಜನರಲ್ ಟರ್ಮ್ ಅಂತ ಕರೆಯೋದಾದರೆ, the bill passed by the legislative people on behalf of the citizens themselves is called indefinite in general
ಎಂಬುದಾಗಿ ಸಹ ಇನ್ ಜನರಲ್ ಟರ್ಮ್ ಎಂಬುದಾಗಿ ಸಹ ನಾವು ಕರೆಯುತ್ತೇವೆ ಎಂಬುದಾಗಿ ನೋಡ್ಬೋದಾಗಿದೆ. ಅನಿರ್ದಿಷ್ಟ ಪ್ರಜಾನಿರ್ದೇಶನ ಅಂದರೆ ಪ್ರಜೆಗಳು ಪರವಾಗಿ ಶಾಸಕರಿಂದಲೇ ರೂಪಿತವಾದ ಸಾಮಾನ್ಯ ಸ್ವರೂಪದ ಮಸೂದೆಯನ್ನು ಶಾಸನ ಸಭೆಯಲ್ಲಿ ಮಂಡಿಸುವುದಕ್ಕೆ ಅನಿರ್ದಿಷ್ಟ ಪ್ರಜಾನಿರ್ದೇಶನ. ಮತ್ತೊಂದು ಸಾರಿ ಹೇಳೋದಾದರೆ, ಪ್ರಜೆಗಳ ಪರವಾಗಿ ಶಾಸಕರಿಂದಲೇ ರೂಪಿತವಾದ ಸಾಮಾನ್ಯ ಸ್ವರೂಪದ ಮಸೂದೆಯನ್ನು ಶಾಸನ ಸಭೆಯಲ್ಲಿ ಅವರಿಂದಲೇ ಮಂಡಿಸುವಿಕೆಯನ್ನು ಅನಿರ್ದಿಷ್ಟ ಪ್ರಜಾನಿರ್ದೇಶನ ಎಂದು ಕರೆಯುತ್ತೇವೆ. ಇದನ್ನು ಅನಿಶ್ಚಿತ ಸೂಚನೆಯನ್ನು ಶಾಸಕಾಂಗವು ಜನರ ಒಪ್ಪಿಗೆಗಾಗಿ ಅವರ ಮುಂದಿಟ್ಟು ಮಸೂದೆಯ ರೂಪವೊಂದನ್ನು ಕೊಟ್ಟು ಚರ್ಚೆ ನಡೆಸಿದ ನಂತರವೇ ಅಂಗೀಕಾರವಾಗುತ್ತೆ ಎಂಬುದಾಗಿ ಸಹ ನಾವು ಹೇಳಬಹುದಾಗಿದೆ. ಪ್ರಜಾನಿರ್ದೇಶನದ ಗುಣ ಮತ್ತು ದೋಷಗಳನ್ನು ನೋಡೋದಾದರೆ, ಗುಣಗಳು: ಇದು ಶಾಸನವನ್ನು ರಚಿಸುವ ಪ್ರಜೆಗಳ ಸಕಾರಾತ್ಮಕ ಹಕ್ಕು. ಪ್ರಜಾನಿರ್ದೇಶನ ಅನ್ನುವಂಥದ್ದು, ಇನಿಷಿಯೇಟಿವ್ ಅನ್ನುವಂಥದ್ದು ಇಟ್ಸ್ ಎ ಪಾಸಿಟಿವ್ ವೇ. ಅಂದರೆ ವ್ಯಕ್ತಿಗಳಲ್ಲಿ ಏನಾಗುತ್ತೆ, ಸಕಾರಾತ್ಮಕವಾದಂಥ ಮನೋಭಾವನೆಯನ್ನು ಬೆಳೆಸುತ್ತದೆ ಎಂಬುದಾಗಿ ಸಹ ನಾವು ನೋಡ್ಬೋದಾಗಿದೆ. ಎರಡನೇದು, ಜನತೆಯ ಶಾಸನದ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುವ ಒಂದು ಉತ್ತಮ ವಿಧಾನವಾಗಿದೆ ಎಂಬುದಾಗಿ ಸಹ ನಾವು ಹೇಳ್ಬೋದು. ಅಂದರೆ ಜನತೆಯ ಮೂಲಕ ತಮ್ಮ ವಿಧಾನವನ್ನು, ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂಥ ಒಂದು ಉತ್ತಮ ವಿಧಾನವೇ ಪ್ರಜಾನಿರ್ದೇಶನ ಎಂಬುದಾಗಿ ಸಹ ಕರೆಯುತ್ತೇವೆ. ಇದರ ದೋಷಗಳನ್ನು, ಪ್ರಜಾನಿರ್ದೇಶನದ ದೋಷಗಳನ್ನು, ಡಿಮೆರಿಟ್ಸ್ ಆಫ್ ಇನಿಷಿಯೇಟಿವ್ಸನ್ನು ನಾವು ನೋಡೋದಾದರೆ, ಮೊದಲನೇದಾಗಿ ಶಾಸಕಾಂಗದ ಘನತೆಯನ್ನು ಕುಗ್ಗಿಸುತ್ತದೆ ಎಂಬುದಾಗಿ ಸಹ ನಾವು ಹೇಳಿದ್ದೇವೆ. ಅಂದರೆ ಪ್ರಜೆಗಳು ಮಸೂದೆಯೊಂದನ್ನು ಶಾಸನ ಸಭೆಯಲ್ಲಿ ಮಂಡಿಸುವಂತೆ ಜಾರಿಗೆ ತರುವಂಥದ್ದು ಎಷ್ಟರ ಮಟ್ಟಿಗೆ ಇದು ಶಾಸಕಾಂಗದ ಘನತೆಯನ್ನು ಹೆಚ್ಚಿಸುತ್ತೆ? ಇಲ್ಲ, ಇದು ಟೋಟಲ್ ಆಗಿ, ಒಟ್ಟಾರೆಯಾಗಿ ಶಾಸಕಾಂಗದ ಘನತೆಯನ್ನು ಏನು ಮಾಡುತ್ತೆ, ಕುಗ್ಗಿಸುತ್ತೆ ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ನಿರ್ದಿಷ್ಟ ಜ್ಞಾನವಿಲ್ಲದ ಜನರಿಂದ ಏನಾಗುತ್ತೆ, ಉದ್ಭವಿಸುವಂತಹ ಕಾಯ್ದೆಗಳು ಉತ್ತಮವಾಗಿರುವುದಿಲ್ಲ. ಯಾವತ್ತು ಪ್ರಜಾಪ್ರಭುತ್ವದಲ್ಲಿ ಶಾಸಕಾಂಗವೇ ಶಾಸನಗಳನ್ನು ರಚಿಸಬೇಕೇ ವಿನಃ ಪ್ರಜೆಗಳಿಗೆ ರಾಜಕೀಯ ಜ್ಞಾನದ ನೈಪುಣ್ಯತೆ ಇರೋದಿಲ್ಲ. ಅವಾಗ ಏನಾಗುತ್ತಪ್ಪ ಅಂದರೆ, ಉತ್ತಮ ಕಾಯ್ದೆಗಳು ಅಥವಾ ಉತ್ತಮ ಕಾನೂನುಗಳು ಉತ್ತಮವಾಗಿರೋದಿಲ್ಲ. ಅವರಿಂದ, ಅಂತಹ ವ್ಯಕ್ತಿಗಳಿಂದ ಉದ್ಭವಿಸಲ್ಪಟ್ಟಂತಹ ಕಾಯ್ದೆಗಳು ಉತ್ತಮವಾಗಿರೋದಿಲ್ಲ ಎಂಬುದಾಗಿ ಸಹ ಹೇಳ್ಬೋದು. ನೆಕ್ಸ್ಟ್, ಜನರಿಂದ ಉತ್ತಮ ಕಾಯ್ದೆಗಳು ರಚನೆಯಾಗುತ್ತವೆ ಎಂಬ ನಿರೀಕ್ಷೆಯನ್ನು ಸುಳ್ಳಾಗಿಸುತ್ತದೆ. ಜನತೆಯಲ್ಲಿ ಏನಾಗಿರೋದಿಲ್ಲ, ಉತ್ತಮ ಕಾನೂನುಗಳು ಅಥವಾ ಕಾಯ್ದೆಗಳು ಉತ್ತಮವಾಗಿರುತ್ತೆ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಪ್ರಜೆಗಳಿಂದಲೇ ನೇರವಾಗಿ ಕಾಯ್ದೆಗಳನ್ನು ರಚಿಸುವುದು ಉತ್ತಮವಾದಂತಹ ಸಲಹೆ ಅಲ್ಲ ಎಂಬುದಾಗಿ ಸಹ ತಜ್ಞರ ಅಭಿಪ್ರಾಯ. ಯಾವತ್ತು ಶಾಸಕಾಂಗವೇ ಶಾಸನಗಳನ್ನು ರಚನೆ ಮಾಡಬೇಕೇ ವಿನಃ ಪ್ರಜೆಗಳು ಶಾಸನಗಳನ್ನು ರಚನೆ ಮಾಡುವ ನಿಟ್ಟಿನಲ್ಲಿ ಇದು ಒಂದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದಂತಹದ್ದು ಎಂಬುದಾಗಿ ಸಹ ರಾಜಕೀಯ ತಜ್ಞರ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ನಂತರವಾಗಿ ಮೂರನೆಯ ಒಂದು ಪ್ರಜಾಭಿಪ್ರಾಯ ತಂತ್ರಗಳಲ್ಲಿ ಮೂರನೇದು ಅಂತ ಹೇಳೋದಾದರೆ ಫ್ಲೆಬಿಸೈಟ್, ಜನಮತಗಣತೆ. ಇಟ್ ಮೀನ್ಸ್ ದ ಲೆವೆಲ್ ಆಫ್ ದ ಪೀಪಲ್ ಯಾವ ಇಂಡಿಪೆಂಡೆನ್ಸ್ ಎಂಬುದಾಗಿ ಸಹ ಕರೆಯುತ್ತೇವೆ. Plebiscite means the level of people have independence. It gathering people consensus on political matters. This approach is followed in countries that have little respect for democracy ಎಂಬುದಾಗಿ ಸಹ ಕರೆಯುತ್ತೇವೆ. In 1799 Napoleon was followed in this method ಎಂಬುದಾಗಿ ಸಹ ಹೇಳಬಹುದಾಗಿದೆ. ಜನಮತಗಣನೆ, ಫ್ಲೆಬಿಸೈಟ್ ಎಂದರೆ ಏನು? ಜನರಿಗೆ ಇರುವ ಸ್ವಾತಂತ್ರ್ಯದ ಮಟ್ಟ. ದ ಲೆವೆಲ್ ಆಫ್ ದ ಪೀಪಲ್ ಯಾವ ಇಂಡಿಪೆಂಡೆನ್ಸ್, ಜನರಿಗೆ ಯಾವ ರೀತಿಯಾದಂತಹ ಸ್ವಾತಂತ್ರ್ಯದ ಮಟ್ಟ ಇದೆ ಎಂಬುದನ್ನು ತಿಳಿಸುವಂಥದ್ದೇ ಜನಮತಗಣನೆ. ಹೆಸರೇ ಸೂಚಿಸುವಂತೆ ಜನರಿಗೆ ಯಾವ ಮಟ್ಟದಲ್ಲಿ ಸ್ವಾತಂತ್ರ್ಯ ಇದೆ, ಮತ ಇದೆ, ಗಣನೆ, ಜನತೆಯನ್ನು ಯಾವ ರೀತಿ ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ ಎಂಬುದನ್ನು ತಿಳಿಸುವಂಥದ್ದೇ ಜನಮತಗಣನೆ ಎಂಬುದಾಗಿ ಸಹ ಕರೆಯಬಹುದಾಗಿದೆ. ಜನಮತಗಣನೆಯು ಪ್ರಮುಖ ರಾಜಕೀಯ ವಿಷಯಗಳ ಬಗ್ಗೆ ನೇರವಾಗಿ ಜನರ ಅಭಿಮತವನ್ನು ಸಂಗ್ರಹಿಸುತ್ತದೆ. ಅಂದರೆ ಪ್ರಜೆಗಳಿಂದಲೇ ನೇರವಾಗಿ ವಿಷಯಗಳ ಬಗ್ಗೆ ಅವರ ಅಭಿಪ್ರಾಯಗಳನ್ನು ಕೇಳೋದ್ರ ಮೂಲಕ
ಕಾರ್ಯವನ್ನು ನಿರ್ವಹಿಸುತ್ತೆ ಎಂಬುದಾಗಿ ಸಹ ನೇರವಾಗಿ ನಿರ್ವಹಿಸುತ್ತೆ ಎಂಬುದಾಗಿ ಸಹ ಈ ವಿಧಾನವು ಪ್ರಜಾಪ್ರಭುತ್ವದಲ್ಲಿ ಕಡಿಮೆ ಗೌರವವನ್ನು ಹೊಂದಿರುವಂಥ ದೇಶಗಳಲ್ಲಿ ಭಾಳ ಪ್ರಮುಖವಾಗಿ ಜನಮತಗಣನೆಯನ್ನು ಕಡಿಮೆ ಗೌರವವನ್ನು ಹೊಂದಿರುವಂಥ ದೇಶಗಳಲ್ಲಿ ಏನು ಮಾಡಲಾಗುತ್ತೆ, ಇದನ್ನು ಅನುಸರಿಸಲಾಗುತ್ತಿದೆ. 1799ರಲ್ಲಿ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ನೆಪೋಲಿಯನ್ ಇನ್ 1799 ನೆಪೋಲಿಯನ್ ವಾಸ್ ಫಾಲೋಡ್ ಇನ್ ದಿಸ್ ಮೆಥಡ್ ಎಂಬುದಾಗಿ ಸಹ ಕರೀಬಹುದಾಗಿದೆ. 1799ರಲ್ಲಿ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ನೆಪೋಲಿಯನ್ನನು ಈ ವಿಧಾನವನ್ನು ಅನುಸರಿಸಿದನು. ನಂತರ ಲೂಯಿ, ನೆಪೋಲಿಯನ್, ಹಿಟ್ಲರ್ ಮುಂತಾದವರು ಇದನ್ನು ಅನುಸರಿಸಿದರು ಎಂಬುದಾಗಿ ಸಹ ನಾವು ಹೇಳಬಹುದಾಗಿದೆ. ಇದರ ಗುಣಗಳನ್ನು ನಾವು ನೋಡೋದಾದರೆ ಪ್ರಮುಖವಾದ ರಾಜಕೀಯ ವಿಷಯಗಳ ಬಗ್ಗೆ ಜನತೆ ತೀರ್ಪನ್ನು ನೀಡಲು ಇದೊಂದು ಉತ್ತಮ ವಿಧಾನ. ನಾವೀಗಾಗಲೇ ಹೇಳದಂತೆ ಪ್ರಜೆಗಳೇ ಶಾಸನ ಸಭೆಯ ತೀರ್ಮಾನಗಳನ್ನು ಮಾಡೋದರಿಂದ ಪ್ರಜೆಗಳಿಗೆ ಇದೊಂದು ಉತ್ತಮ ಅವಕಾಶ. ಪ್ರಜೆಗಳ ಅಭಿಪ್ರಾಯವನ್ನು ತಮ್ಮ ತೀರ್ಪುಗಳನ್ನು ನೀಡಲು ಇದು ಉತ್ತಮವಾದಂಥ ವಿಧಾನ ಎಂಬುದಾಗಿ ಸಹ ಹೇಳ್ಬೋದು. ಆಮೇಲೆ ಎರಡನೇದು, ಜನರಲ್ಲಿ ಇದು ರಾಜಕೀಯ ಪ್ರಜ್ಞೆಯನ್ನು ಹೆಚ್ಚಿಸುತ್ತೆ, ರಾಜಕೀಯ ಜ್ಞಾನವನ್ನು ಹೆಚ್ಚಿಸುತ್ತೆ ಎಂಬುದಾಗಿ ಸಹ ನಾವು ನೋಡ್ಬೋದಾಗಿದೆ. ಮೂರನೇದು, ರಾಷ್ಟ್ರಕ್ಕೆ ಸಂಬಂಧಿಸಿದ ಅತ್ಯಂತ ವಿವಾದಗ್ರಸ್ತ ಪ್ರಶ್ನೆಗಳನ್ನು ಜನರಿಂದಲೇ ತೀರ್ಮಾನಗೊಳಿಸುವುದಕ್ಕೆ ಇದೊಂದು ಸದಾವಕಾಶ. ಅಂದರೆ ಜನರಲ್ಲಿರುವಂಥ ಸಮಸ್ಯೆಗಳನ್ನು ಅವರೇ ಪರಿಸಿಕೊಳ್ಳುವುದಕ್ಕೆ, ಅವರೇ ನೇರವಾಗಿ ಅವುಗಳನ್ನು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವುದಕ್ಕೆ ಇದೊಂದು ಅವಕಾಶ ಎಂಬುದಾಗಿ ಸಹ ನಾವು ಇಲ್ಲಿ ನೋಡಬಹುದಾಗಿದೆ. ಇದರ ದೋಷಗಳನ್ನು ನಾವು ನೋಡೋದಾದರೆ, ಜನಮತಗಣನೆಯ ದೋಷಗಳನ್ನು ನೋಡೋದಾದರೆ, ಅಧಿಕಾರದಾಹಿ ರಾಜಕಾರಣಿಗಳಿಗೆ ತಮ್ಮ ಪರವಾಗಿ ಜನಮತ ಸಂಗ್ರಹಿಸಲು ಉತ್ತಮ ಅವಕಾಶ. ಅಧಿಕಾರವನ್ನು ಹಿಡಿಲೇಬೇಕು ಅನ್ನುವಂಥ ರಾಜಕಾರಣಿಗಳು ಬ್ಯಾಕ್ ಡೋರ್ಗಳ ಮೂಲಕ ಈಗಾಗಲೇ ನಾವು ನೋಡ್ಬೋದು, ಹಣ, ಎಂಡ, ಮೋಸ, ವಂಚನೆ, ಕುತಂತ್ರಗಳ ಮೂಲಕ ಏನು ಮಾಡುವಂಥದ್ದು, ತಮ್ಮ ಪರವಾಗಿ ಜನಮತವನ್ನು ಸಂಗ್ರಹಿಸಲಿಕ್ಕೆ ಇದು ಉತ್ತಮವಾದಂಥ ಅವಕಾಶ ಎಂಬುದಾಗಿ ಭಾರತದಲ್ಲಿ ಇದಕ್ಕಿಂತ ದೊಡ್ಡ ನಿದರ್ಶನ ಬೇರೆ ಇಲ್ಲ. ಭಾಳಷ್ಟು ಜನರು ಇವತ್ತು ಪ್ರಜಾಪ್ರತಿನಿಧಿಗಳೇ ಇದಕ್ಕೆ ಮಾರು ಹೋಗಬೇಕಾದ್ರೆ ಇನ್ನು ಸಾಮಾನ್ಯ ಜನರ ಗತಿ ಏನು ಎಂಬುದು ಇಲ್ಲಿ ದೊಡ್ಡವಾದಂಥ ಒಂದು ಯಕ್ಷ ಪ್ರಶ್ನೆ ಎಂಬುದಾಗಿ ಸಹ ನಾವು ಹೇಳ್ಬೋದಾಗಿದೆ. ಪ್ರಜಾಪ್ರಭುತ್ವ ವಿರೋಧಿ ನೆಪೋಲಿಯನ್, ಲೂಯಿ ನೆಪೋಲಿಯನ್, ಹಿಟ್ಲರ್ನಂತಹ ಸರ್ವಾಧಿಕಾರಿಗಳು ಈ ವಿಧಾನವನ್ನು ಅನುಸರಿಸುವುದರ ಮೂಲಕ ಜನರ ಸಂಪತ್ತಿಯನ್ನು ಬಹಳ ಸುಲಭವಾಗಿ ಪಡೆಯಬಹುದು ಎಂಬುದಾಗಿ ಸಹ ಕರೆಯುತ್ತೇವೆ. ಇದು ಮೂರನೆಯ ವಿಧಾನ. ಕೊನೆಯದಾಗಿ ರೀಕಾಲ್, ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಥವಾ ನೈಜ ಪ್ರಜಾಪ್ರಭುತ್ವದ ತಂತ್ರಗಳಲ್ಲಿ ನಾಲ್ಕನೇ ವಿಧಾನ ರೀಕಾಲ್, ಹಿಂದಕ್ಕೆ ಕರೆಸಿಕೊಳ್ಳುವುದು ಎಂದು ಕರೀತೀವಿ. ರೀಕಾಲ್ ಎಂದರೆ ಹಿಂದಕ್ಕೆ ಕರೆಸಿಕೊಳ್ಳುವುದು. ರೀಕಾಲ್ ಮೀನ್ಸ್ ಪೀಪಲ್ ರೆಪ್ರೆಸೆಂಟೇಟಿವ್ಸ್, ದ ಅಫಿಷಿಯಲ್ಸ್ ಆರ್ ದ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್, ದ ಜಡ್ಜಸ್ ಟು ಬಿ ವಿತ್ಡ್ರಾನ್ ಬಿಫೋರ್ ದೇ ಕೆನಾಟ್ ಸರ್ವ್ ದೇರ್ ಫಂಕ್ಷನ್ ಎಂಬುದಾಗಿ ಸಹ ಕರೆಯುತ್ತೇವೆ. ರೀಕಾಲ್ ಎಂದರೆ ಜನರಿಂದ ನೇರವಾಗಿ ಚುನಾಯಿಸಲ್ಪಟ್ಟಂತಹ ಜನತಾ ಪ್ರತಿನಿಧಿಗಳು, ಅಧಿಕಾರಿಗಳು, ಆಡಳಿತಾಧಿಕಾರಿಗಳನ್ನು, ನ್ಯಾಯಾಧೀಶರನ್ನು ತಮ್ಮ ತಮ್ಮ ಕಾರ್ಯಗಳನ್ನು ಸೂಕ್ತವಾಗಿ ನಿರ್ವಹಿಸದಿದ್ದಾಗ ಅವರ ಅವಧಿ ಪೂರೈಸುವ ಮೊದಲೇ ಹಿಂದಕ್ಕೆ ಕರೆಸಿಕೊಳ್ಳುವಂತಹ ಒಂದು ವಿಧಾನವನ್ನೇ ನಾವೇನಂತ ಕರಿತೀವಿ, ಹಿಂದಕ್ಕೆ ಕರೆಸಿಕೊಳ್ಳುವುದು ಎಂಬುದಾಗಿ ಸಹ ಕರೆಯುತ್ತೇವೆ. ಮತ್ತೊಮ್ಮೆ ಹೇಳೋದಾದರೆ, ರೀಕಾಲ್ ಎಂದರೆ ಹಿಂದಕ್ಕೆ ಕರೆಸಿಕೊಳ್ಳುವಂಥದ್ದು. ಜನರಿಂದ ನೇರವಾಗಿ ಚುನಾಯಿಸಲ್ಪಟ್ಟಂಥ ಜನತಾ ಪ್ರತಿನಿಧಿಗಳು, ಅಧಿಕಾರಿಗಳು, ಆಡಳಿತಾಧಿಕಾರಿಗಳು, ನ್ಯಾಯಾಧೀಶರು ತಮ್ಮ ಕಾರ್ಯಗಳನ್ನು ಸೂಕ್ತವಾಗಿ ನಿರ್ವಹಿಸದಿದ್ದಾಗ ಅವರ ಅಧಿಕಾರಾವಧಿ ಪೂರೈಸುವ ಮೊದಲೇ ಅವರನ್ನು ಹಿಂದಕ್ಕೆ ಕರೆಸಿಕೊಳ್ಳುವುದು ಎಂದರ್ಥ. ಉದಾಹರಣೆಗೆ, ಅಮೆರಿಕಾದ ಒರೆಗಾನ್ ರಾಜ್ಯದಲ್ಲಿ ಶಾಸಕಾಂಗದ ಕಾರ್ಯಾಂಗದ ಚುನಾಯಿತ ಅಧಿಕಾರಗಳನ್ನು ಹಿಂದಕ್ಕೆ ಕರೆಸಿಕೊಳ್ಳುವ ವಿಧಾನವನ್ನು ಅನುಸರಿಸಲಾಗುತ್ತದೆ. ಫ್ಲೋರಿಡಾದಲ್ಲಿ ನ್ಯಾಯಮೂರ್ತಿಗಳನ್ನು ಹಿಂದಕ್ಕೆ ಕರೆಸಿಕೊಳ್ಳಲು ಈ ವಿಧಾನ ಅನುಸರಿಸಲಾಗುತ್ತಿದೆ. ಯಾವುದೇ ಚುನಾವಣಾ ಕ್ಷೇತ್ರದಲ್ಲಿ ನಿಗದಿಪಡಿಸಿದ ಶೇಕಡಾವಾರು ಮತದಾರರು ಮನವಿಯೊಂದನ್ನು ಸಲ್ಲಿಸಿ ಚುನಾಯಿತ ಅಧಿಕಾರಿಯೊಬ್ಬನನ್ನು ಅಧಿಕಾರ ಸ್ಥಾನದಿಂದ ತೆಗೆದು ಹಾಕಬೇಕು ಎಂದು ಕೇಳಿದರೆ, ಬಹುಮತದಿಂದ ಸಾರ್ವಜನಿಕರು ಆತನ ವಿರುದ್ಧ ಅಭಿಪ್ರಾಯ ಸೂಚಿಸಿದರೆ ಆತನನ್ನು ಹುದ್ದೆಯಿಂದ ತೆಗೆದುಹಾಕಿ ಉಳಿದ ಅವಧಿಗೆ ಬೇರೊಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಳ್ಳಲಾಗಬಹುತ್ತದೆ. ರೀಕಾಲ್ ಅಂದರೆ ಏನಿಲ್ಲ, ಸಿಂಪಲ್ ಆಗಿ ವಿದ್ಯಾರ್ಥಿಗಳ ರೀಕಾಲ್ ಹಿಂದಕ್ಕೆ ಕರೆಸಿಕೊಳ್ಳೋದು ಅಂದರೆ ಏನಪ್ಪ ಅಂತ ಹೇಳೋದಾದರೆ, ಯಾವುದೇ
ಕಾರ್ಯವನ್ನು ನಿರ್ವಹಿಸಿದ್ದಾಗ ಯಾರು ಜನರಿಂದ ಚುನಾಯಿಸಲ್ಪಟ್ಟಂಥ ಜನಪ್ರತಿನಿಧಿಗಳು ಇರ್ಬೋದು, ಎರಡನೇದಾಗಿ ಅಧಿಕಾರಿಗಳು ಇರ್ಬೋದು, ಆಡಳಿತಾಧಿಕಾರಿಗಳು ಇರ್ಬೋದು, ನ್ಯಾಯಾಧೀಶರುಗಳು ಇರ್ಬೋದು, ಅವರು ತಮ್ಮ ತಮ್ಮ ಕಾರ್ಯಗಳನ್ನು ಸರಿಯಾಗಿ ನಿರ್ವಹಿಸದಿದ್ದಾಗ ಅಧಿಕಾರಾವಧಿ ಪೂರೈಸುವುದಕ್ಕಿಂತ ಮೊದಲೇ ಏನು ಮಾಡುವಂಥದ್ದು, ಅವರನ್ನು ಅಧಿಕಾರದಿಂದ ಕೆಳಗಿಳಿಸುವಂಥದ್ದು, ಹಿಂದಕ್ಕೆ ಕರೆಸಿಕೊಳ್ಳುವಂಥದ್ದು, ಅದನ್ನೇ ರೀಕಾಲ್ ಎಂಬುದಾಗಿ ಸಹ ಕರೆಯುತ್ತೇವೆ. ಇದರ ಗುಣಗಳನ್ನು ನಾವು ನೋಡೋದಾದರೆ ಅಧಿಕಾರಿಗಳನ್ನು ನಿಯಂತ್ರಿಸಲು ಜನರಿಗೆ ಇದೊಂದು ಉತ್ತಮ ವಿಧಾನ. ಹೌದು, ಇದು ಬಹಳ ಉತ್ತಮವಾದಂಥದ್ದು. ಇಂದಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರಿಗಳನ್ನು ನಿಯಂತ್ರಿಸುವಂಥದ್ದೇ ಒಂದು ಸರ್ಕಾರಕ್ಕೆ ಒಂದು ದೊಡ್ಡದಾದಂತಹ ಸವಾಲಾಗಿದೆ. ಉತ್ತಮ ಅಧಿಕಾರಿಗಳಿದ್ದಾರೆ, ಆದರೆ ಕೆಲವು ಅಧಿಕಾರಿಗಳು ಭ್ರಷ್ಟವಾದಂತಹ ದಾರಿಗಳ ಮೂಲಕ ಅದಕ್ಷತೆ, ವಿಳಂಬ ನೀತಿ, ಸ್ವಜನ ಪಕ್ಷಪಾತ, ಸ್ವಾರ್ಥ, ದುರಾಸೆ ಮುಂತಾದ ಗುಣಗಳಿಂದ ಏನಾಗಿರ್ತಾರೆ, ಅವರನ್ನು ನಿಯಂತ್ರಿಸುವುದೇ ಒಂದು ಕಷ್ಟವಾಗಿರುತ್ತೆ. ಇಂತಹ ಒಂದು ಪದ್ಧತಿಯಿಂದ ಭಾಳ ಸುಲಭವಾಗಿ ಏನು ಮಾಡ್ಬೋದಾಗಿದೆ, ಜನರನ್ನು ನಿಯಂತ್ರಿಸಲಿಕ್ಕೆ ಇದೊಂದು ಉತ್ತಮವಾದಂಥ ಸಾಧನ. ಎರಡನೇದು, ದುರಾಡಳಿತವನ್ನು ತಡೆಯಲು ಉತ್ತಮ ಅವಕಾಶ. ಇಂದು ದುರಾಡಳಿತಕ್ಕೆ ತಡೆ ಹಿಡಿಯಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ, ಆದರೆ ಇದರಿಂದ ಏನು ಮಾಡ್ಬೋದಾಗಿದೆ, ದುರಾಡಳಿತವನ್ನು ಭಾಳ ಸುಲಭವಾಗಿ ನಾವು ತಡೆ ಹಿಡಿಯಬಹುದಾಗಿದೆ ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ದಿಸ್ ಈಸ್ ಎ ಗ್ರೂಪ್ ಗ್ರೇಟ್ ವೇ ಫಾರ್ ದ ಪೀಪಲ್ ಟು ಕಂಟ್ರೋಲ್ ದ ಅಥಾರಿಟೀಸ್ ಎಂಬುದಾಗಿ ಸಹ ಹೇಳ್ಬೋದು. ಎರಡನೇದು, ದ ಬೆಸ್ಟ್ ವೇ ಟು ಪ್ರಿವೆಂಟ್ ಮಿಸ್ಚೀಫ್ಸ್. ಹೇಳದಂತೆ ಇವರನ್ನು ದುರಾಡಳಿತಕ್ಕೆ ಆಸ್ಪದ ಕೊಡುವಂಥ ಅಧಿಕಾರಿಗಳನ್ನು ನಿಯಂತ್ರಿಸಲಿಕ್ಕೆ ಇದು ಜನರಿಗೆ ಉತ್ತಮವಾದಂಥ ಅವಕಾಶ ಎಂಬುದಾಗಿ ಸಹ ನಾವು ಹೇಳ್ಬೋದು. ದೋಷಗಳನ್ನು ಕಾಣುವಂಥದ್ದು, ಅಧಿಕಾರಿಗಳು ಸದಾ ಭಯದ ವಾತಾವರಣದಲ್ಲಿ. ಏನು ಅಂದರೆ ಅಧಿಕಾರಿಗಳು ಸದಾ ಭಯದ ವಾತಾವರಣದಲ್ಲಿ, ಜನರು ಯಾವಾಗ ನಮ್ಮನ್ನು ಅಧಿಕಾರದಿಂದ ಇಳಿಸ್ತಾ ಇರ್ತಾರೆ ಅಂತ ಭಯದ ವಾತಾವರಣದಲ್ಲಿ ಸರಿಯಾಗಿ ಏನು ಮಾಡೋದಿಲ್ಲ, ಅವರು ಕಾರ್ಯವನ್ನು ನಿರ್ವಹಿಸದೆ ಅವರು ಭಯದ ವಾತಾವರಣದಲ್ಲೇ ಸಿಲುಕಿ ನೆಗ್ಲೆಕ್ಟನ್ನು ಬಿಡು, ನಾವು ಯಾವತ್ತಿದ್ರೂ ಪ್ರಜೆಗಳ ಇದಕ್ಕೆ ಒಳಗಾಗಬೇಕಾಗುತ್ತೆ ಎಂಬಂತಹ ಒಂದು ಆಲಸ್ಯ ಮನೋಭಾವನೆಗಳಿಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಜನರು ಯಾವ ಸಂದರ್ಭದಲ್ಲಿ ಹಿಂದಕ್ಕೆ ಕರೆಸಿಕೊಳ್ಳುತ್ತಾರೋ ಎಂಬ ಅನುಮಾನದಿಂದ ಅಧಿಕಾರಿ ಉತ್ತಮ ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಕಷ್ಟ ಸಾಧ್ಯ ಆಗುತ್ತೆ ಎಂಬುದಾಗಿ. ಆಫೀಸರ್ಸ್ ಮಸ್ಟ್ ವರ್ಕ್ ಇನ್ ಆ್ಯನ್ ಎನ್ವೈರನ್ಮೆಂಟ್ ಆಫ್ ಫಿಯರ್. ಭಯದ ವಾತಾವರಣದಲ್ಲೇ ಕೆಲಸ ನಿರ್ವಹಿಸಬೇಕು. ಫಿಯರ್ ಸ್ಟ್ರಿಕನ್ ಜಡ್ಜಸ್ ಆರ್ ನಾಟ್ ಇಂಪಾರ್ಷಲ್ ಎಂಬುದಾಗಿ. ಭಯಪೀಡಿತ ನ್ಯಾಯಾಧೀಶರು ನಿಷ್ಪಕ್ಷಪಾತ. ಹೌದು, ನ್ಯಾಯಾಂಗ ಇಂದು ನಮ್ಮ ದೇಶದ ಸರ್ವಶ್ರೇಷ್ಠವಾದಂಥ ಒಂದು ಅಂತ ಹೇಳೋದಾದರೆ ನ್ಯಾಯಾಂಗ. ಸೊ ಭಯದ ವಾತಾವರಣದಲ್ಲೇ ನ್ಯಾಯಾಧೀಶರು ಏನು ಮಾಡಲಿಕ್ಕೆ, ಉತ್ತಮ ಕಾನೂನುಗಳನ್ನು, ಉತ್ತಮ ನ್ಯಾಯವನ್ನು ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ಇಷ್ಟು ಪ್ರತ್ಯಕ್ಷ ಅಥವಾ ನೈಜ ಪ್ರಜಾಪ್ರಭುತ್ವ ಅಂದ್ರೇನು, ಅದರ ಅರ್ಥ, ಪ್ರತ್ಯಕ್ಷ ಪ್ರಜಾಪ್ರಭುತ್ವದ ಪ್ರಜಾಭಿಪ್ರಾಯದ ತಂತ್ರಗಳಾದಂತಹ 4 ತಂತ್ರಗಳನ್ನು ನಾವು ಈಗಾಗಲೇ ಅಧ್ಯಯನವನ್ನು ಮಾಡಿದ್ದೇವೆ. 4 ವಿಧಗಳು ಪ್ರಜಾಭಿಪ್ರಾಯ ತಂತ್ರಗಳು: ರೆಫರೆಂಡಮ್, ಇನಿಷಿಯೇಟಿವ್, ಫ್ಲೆಬಿಸೈಟ್ ಆ್ಯಂಡ್ ರೀಕಾಲ್. ಪ್ರಜಾ ನಿರ್ಧಾರ, ಎರಡನೇದಾಗಿ ಹೇಳೋದಾದರೆ ಪ್ರಜಾ ನಿರ್ದೇಶನ, ಮೂರನೇದಾಗಿ ಫ್ಲೆಬಿಸೈಟ್ ಜನಮತಗಣನೆ, ರೀಕಾಲ್ ಎಂಬುದಾಗಿ ಸಹ ಕರೆಯುತ್ತೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಉಪಸಂಹಾರವನ್ನು ನಾವು ನೋಡೋದಾದರೆ ಕನ್ಕ್ಲೂಷನನ್ನು, ಇಫ್ ದ ಪೀಪಲ್ ದೆಮ್ಸೆಲ್ವ್ಸ್ ಎಕ್ಸ್ಪ್ರೆಸ್ ದೇರ್ ವ್ಯೂಸ್ ಆನ್ ಪಬ್ಲಿಕ್ ಅಫೇರ್ಸ್ ಸಚ್ ಎ ಸಿಸ್ಟಮ್ ಈಸ್ ಕಾಲ್ಡ್ ಡೈರೆಕ್ಟ್ ಆರ್ ಜಿನೈನ್ ಡೆಮಾಕ್ರಸಿ. ಮತ್ತೊಮ್ಮೆ ನಾವು ಇದನ್ನು ಮನನ ಮಾಡಿಕೊಳ್ಳೋದಾದರೆ ಹೇಳದಂತೆ ಏನು ಮಾಡುವಂಥದ್ದು, ಪೀಪಲ್ಸ್ ಎಕ್ಸ್ಪ್ರೆಸ್ ದೇರ್ ವ್ಯೂಸ್ ಇನ್ ಪಬ್ಲಿಕ್ ಅಫೇರ್ಸ್ ಸಚ್ ಎ ಸಿಸ್ಟಮ್ ಈಸ್ ಕಾಲ್ಡ್ ಡೈರೆಕ್ಟ್ ಆರ್ ಜಿನೈನ್ ಡೆಮಾಕ್ರಸಿ. ಎಸ್, ಇನ್ ದಿಸ್ ಸಿಸ್ಟಮ್ ಆಫ್ ಗೌರ್ನಮೆಂಟ್ ಪೀಪಲ್ ಎವ್ರಿವೇರ್ ಅಸೆಂಬಲ್ಡ್ ಟು discuss their problems and formulate legislation to their advantage. This type of government system existed in ancient Greek city-states. Most importantly, over the counter democracy, it is believed by successful Athens. ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಕೇವಲ ಸಣ್ಣ ರಾಜ್ಯಗಳಿಗೆ, ವಿಶಾಲವಾದಂತಹ ರಾಜ್ಯಗಳಿಗೆ ಇದು ಸೂಕ್ತವಲ್ಲ. ಸಣ್ಣ ಭೂ ವಿಸ್ತೀರ್ಣವುಳ್ಳ, ಸಣ್ಣ ಜನಸಂಖ್ಯೆಯನ್ನು ಹೊಂದಿರುವಂಥ ರಾಜ್ಯಗಳಿಗೆ ಸೂಕ್ತವಾದದ್ದು. ಅಥೆನ್ಸಲ್ಲಿ ಇದು ಯಶಸ್ವಿಗೊಳಿಸಿರೋದನ್ನು ನಾವು ಕಾಣಬಹುದಾಗಿದೆ. ಎಸ್ ವಿದ್ಯಾರ್ಥಿಗಳೇ, ಇದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷ ಅಥವಾ ನೈಜ ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟಂತೆ ಆಧಾರ ಗ್ರಂಥಗಳನ್ನು ನಾವು ಅಧ್ಯಯನ ಮಾಡೋದಾದರೆ, ಮೊದಲನೇದಾಗಿ ಪೊಲಿಟಿಕಲ್ ಥಿಯರಿ ರಾಜೀವ್ ಭಾರ್ಗವ ಅಂಡ್ ಅಶೋಕ್ ಆಚಾರ್ಯ, ಪ್ರಿನ್ಸಿಪಲ್ಸ್ ಅಂಡ್ ಪೊಲಿಟಿಕಲ್ ಥಿಯರಿ AC ಕಪೂರ್, ಕಾಂಟೆಂಪ್ರರಿ ಪೊಲಿಟಿಕಲ್ ಥಿಯರಿ JC ಜೋಹಾರಿ, ಪೊಲಿಟಿಕಲ್ ಥಿಯರಿ VD ಮಹಾಜನ್, ಪೊಲಿಟಿಕಲ್ ಥಿಯರಿ AC ಅಗರ್ವಾಲ್, ಪೊಲಿಟಿಕಲ್ ಥಿಯರಿ
ಬಿ ಕೆ ಗೋಖಲೆ, ಪೊಲಿಟಿಕಲ್ ಥಿಯರಿ ಡಾಕ್ಟರ್ ಮೀನಾ ದೇಶಪಾಂಡೆ, ರಾಜ್ಯಶಾಸ್ತ್ರ ಹಾಲಪ್ಪ, ರಾಜಕೀಯ ಸಿದ್ಧಾಂತ ಪಿ ಎಸ್ ಗಂಗಾಧರ, ಪೊಲಿಟಿಕಲ್ ಥಿಯರಿ ಡಾಕ್ಟರ್ ಕೆ ಜೆ ಸುರೇಶ್, ಎಚ್ ಡಿ ದೇವೇಗೌಡ ಮುಂತಾದವರನ್ನು ಕಬೂರಿ, ಡಾಕ್ಟರ್ ಎಸ್ ಕೆ ಕಬೂರಿ ಅವರ ಚಿಂತನೆಗಳನ್ನು ನಾವು ಬಹಳವಾಗಿ ಇಲ್ಲಿ ಅಧ್ಯಯನ ಮಾಡ್ಬೋದಾಗಿದೆ. ಧನ್ಯವಾದಗಳು.